ಸೀಮೆಯ ಜನಯೆಲ್ಲಗ ಮನಸ್ಸು ತುಂಬಿದ ನಮಸ್ಕಾರವೇಗುಂಡು ಸಾಯಿನ ಗವದಮ ತುಂಬ ನನಗೆ ಸೊರ್ಪೊಳ್ಳುವುದೋಗೆ 58வது தலைப்பு ಆ ಕೃಷ್ಣರು ಹುಟ್ಟಿದದು ಪತಿ ಸೋಮಿವ್ಕ ಈ ವಿಡಿಯೋದೋಗೆ ಹೇಗೋದಾರ ಅದಕ್ಕೆ ಮೇಲೆ ನಂಗೆ ವಿಳಕ್ಕವು ನಂಗೆ ನೋಡೋವನ ಗವನ ಉರುವವ ಎತ್ತೈನ ಮಕ್ಕವ ಇಬ್ಬ ದೇವ ಪಿರಿವಿಗಳೇ ಶ್ರೀರಾಮರು ಸೂರ್ಯವಂಶನ ರಾಜಕುಮಾರರ ಇಬ್ಬನೇ ಚಂದ್ರ ಭಗವಾನಗ ಕೊಟ್ಟ ವಾಕು ಪ್ರಕಾರ ಚಂದ್ರವಂಶದೋಗೆ ತಿಂಗುವದ ಕುಲಾಂಬ ಯಾದವರ ಕೊಲನೋಗೆ ಶ್ರೀಕೃಷ್ಣರು ಹೆಸರುನೋಗೆ ನಾವದಾರ ಇತ್ತಿನೇಂದ್ರು ಅದನ್ನ ಪ್ರಕಾರ ದೇವಗಿ ಅಮ್ಮಗೂ ವಾಸುದೇವರಿಗೂ ಮಾತ್ಯ ಶ್ರೀಕೃಷ್ಣರು ಅವತಾರ ಎತ್ತಿದರು ಈ ಭೂಲೋಕಗ ಹುಟ್ಟಿದರು. ಶ್ರೀಕೃಷ್ಣರು ಹುಟ್ಟಿದ ಅವತಾರ ಕಥೆಯೇ ಅದಿಸಿಯ ಲೀಲಾತ. ವಾಸುದೇವರಿಗೂ ದೇವಗಿ ಅಮ್ಮಗೂ 6 ಕುನವೆ ಹುಟ್ಟಿ ಸತ್ತವಿಂದಾಡು ಈ ಯಾವುದು ಕೂಸು ದೇವಗಿ ಅಮ್ಮನ ಗರ್ಭದಿಂದ ರೋಗಿಣಿ ಅಮ್ಮನ ಗರ್ಭಗೋಸು ದೇವರು ಮೂಲೆಯವ ಎತ್ತಿನೋಯ್ ಸೇತಿ ಅದಿಂದಾಡು ಹುಟ್ಟಿತು. 8வது ಕೂಸ ಶ್ರೀಕೃಷ್ಣರು ಹುಟ್ಟಿಯಾರ. ಅಂದೊಂದು ಜನವೇ ಶ್ರೀಕೃಷ್ಣರನ ಶಕ್ತಿಯಿಂದ ಕಾರಾಗರಾಂದ ಹೇಗುವ ಸಿರೆಚಾಲೆ ಹಡಿ ತರುದು ಸಿಪ್ಪಾಯಿಗೆಲ್ಲ ಮಯಕಾಯಿ ಜಡವ ಮೇನೋಗೆ ಅಪ್ಪನಾಯ್ಬ ವಾಸುದೇವರು ಹಚ್ಚೆ ಕೂಸ ಮಂಡೋದಾಗ ತೂಕಿಂಡ ಹೋಪನೆ ಆದಿಶೇಷಾಂಬ 1000 ತಲೆ ಹಾವು ಕೊಡೆ ಇಡುತ್ತಿತ್ತು. ಯಮುನಾ ಹಳ್ಳವು ಬಗುದುತ್ತು, ದಾರಿಯು ಬುಟ್ಟುತ್ತು. ವಾಸುದೇವರು ತನ್ನ ಕುನ್ನ ವಯಸ್ಸು ಸ್ನೇಹಿತನಾಯ್ಬ ನಂದಗೋಪಾಲರ 10 ಪಕ್ಕ ಕರೆನೋಗೆ ನೋಡಿದರು. ಕೂಸ ಕೊಟ್ರು ಸಾಕುಂದು ಹೇಗಿದರು. ಅಲ್ಲಿಯ ಗೋಕುಲ ಗ್ರಾಮದೋಗೆ ನಂದಗೋಪಾಲರಿಗೂ ಯಶೋದ ಮಗ ಹುಟ್ಟಿದ ಹೆಣ್ಣ ಕೂಸ ಎತ್ತಿಂಡು ಮಧುರಾಗ ತಿರುಗಿ ಬಂದರು. ಇದು ಎಲ್ಲ ನಂಗ ಅರದ ಕೃಷ್ಣ ಕಥೆತ. ಕೃಷ್ಣಾಂಬನೆ ಆ ಹೆಸರುಗ ಆ ವಾರ್ತೆಗ ಅತ್ತ ಒಂದು ಸೋಕಾನ ಅರ್ಥವೂ ಅಡದೆ. ಹಣದೇಂದು ಹಠ ಮಾಡಬೇಡ, ಕೆಟ್ಟೇಂದು ಕೇಡು ತೋರಬೇಡ. ಅದಾವುದು ಹಣ ಸೊತ್ತು ಪತ್ತು ಅಧಿಕಾರ ಅಡದೆಂದು ಅಹಂಕಾರನೋಗೆ ತಪ್ಪು ಮಾಡಬೇಡ. ಇದೆಲ್ಲ ತಂದುದ ದೇವರುಂಬುದನ ನೀ ಮರೆಯಬೇಡ. ಅರಿಯಾಮೆನೋಗೆ ಕೆಟ್ಟುದಲಿಯೋ ದುಃಖ ಪಟ್ಟುದಲಿಯೋ ಇನ್ನೊಬ್ಬನ ದುಃಖ ಪಡಚಬೇಡ. ಕೆಡಿಲಿಂದು ನೆನೆಚವೂ ಬೇಡ ಎಂದು ಈ ಸತ್ಯವ ಅರುವುದು ದೇವ ಪಿರವಿಗಳೇ. ನಾಯಿಗ ಈ ತುಂಬಿದ ಗವದ ಸ್ವಾಮಿ ಶ್ರೀಕೃಷ್ಣಾಂಬ ಹೆಸರಿನ ಮಗಿಮೆಯ ಪತ್ತಿ ನಾ ಮಾತಾಡನೆ ತುಂಬಾ ಪೂರ್ಣ ವಿಡಿಯೋದಾಗೆ ಏನೇ ಹೇಗಿದ್ರು ಎಂಬುದನ್ನ ನಿಂಗೆ ಒಳ್ಳಂಗೆ ಕೇತುದಾರಿ. ಆ ಕೃಷ್ಣರು ಹುಟ್ಟಿದುದರಿಂದ ಈ ಒಲೆಗೆಲ್ಲಗ ಬೆಳಿಚ ಬಂದಿತ್ತು. ಆ ಸಂದರ ಕುಲದೋಗಿಯೋ ಆ ಯಾದವ ಕುಲದೋಗಿ ಬಪ್ಪನೆ ಈ ಒಲಗ ಮಕ್ಕಳೆಲ್ಲ ತಾ ಹುಟ್ಟಿದ ಪಯಣ ಏನಾಂಬುದನ್ನು ಅರಿದರು ಎಂಬ ಅತ್ತಮ್ಮಕ್ಕೆ ನಂಗೆ ನೋಡೋನೆ ಎತ್ತೆ ಈ ಒಲಗದೋಗ ಬಾಳ್ಬೋದು ಎತ್ತೆ ಇಬ್ಬದು ಎಂಬುದನ್ನ ನಂಗೆ ಸೋಮಿವಕ ಈಗ ಒಲಗೆಲ್ಲಗ ಬೆಳಿಚ ಮಾಡಿಟ್ಟು ಹೋಗಿದ್ದಾರೆ. ನಂಗೆ ಹಠದಿಂದ ಆಡಬೇಡ, ಇಲ್ಲೇ ಎಂದು ಕೆಟ್ಟು ಕೇರಿಯ ಕುಳಿಯಬೇಡ ಎಂಬುದನ್ನ ಸ್ವಾಮಿಕ ಅಪರ ಸೆರಪ ಹೇಳಿದ್ದಾರೆ. ಅದನ್ನು ನೋಡೋನೆ ಒಂದೊಂದು ಮನುಷ್ಯನು ತನ್ನುடைய ನೆಲೆಯ ಉಣರ್ದು ಒಯ್ಯಪ್ನೆಂದಲೇ ಅದದೋಗೆ ಏವಿದ ಒಂದು ಸಂಜಲವು ಬರ ಆಲೆ ನಾ ಎಂದು ಆಡಿಡ್ ಓಪನೆ ಈ ಒಲಗೆಲ್ಲ ಎನ್ನುದು ತಾಂದು ನಂಗೆ ಹೇಗೋನೆ ನಂಗೆ ಎಲ್ಲ ತಪ್ಪು ನಂಗೆ ಮಾಡಿನೋ. ಆಗ ತಮ್ಮಾಕೆ ಅಡಕೂಡಾದು ಅತ್ತೆಂಬ ಅಣಗಾರ ಎಂಬ ಆ ಹಣಬದೋಗಿಯೋ ಆ ಏಳೇಂದು ತನ್ನವ ಬಂದು ಆ ಮನಸ್ಸು ಕಷ್ಟಪಡ್ತೋದನ್ನ ಬಿಟ್ಟು ಕೂಡೋದು ಅತ್ತ ಮಾಡ ಸೈದೀತ ನನಗೆ ಏನು ಮಾಡ ಅಂದಲೇ ಒಂದು ಕುನ್ನ ಕದೆ ಮೂಲವ ನೋಡಿನ ಒಂದು ಅಟ್ಟಿಯ ಅದರೆಟ್ಟು ಊರುಗ ರಾಸಾಂದ ಹೇಗಿರುತ್ತವ ಇಟ್ಟುಪಟ್ಟಿ ರಾಸಾಂದ ನನಗೆ ತಾನೇ ಹೇಗೆ ನಿಲ್ಲಿಯೋ ಅತ್ತಮ್ಮಕ್ಕೆ ದೊಡ್ಡಮ್ಮ ನಾಥ ಅತ್ತೆಂದಾಗಿ ಎಲ್ಲಗ ಒಂದು ಆಣವದೋಗ ಬಿದ್ದ ತನ್ನದೋಗೆ ಹಣ ಆಡದೆ ಕಾಸು ಆಡದೆ ಬಂಗಳ ಆಡದೆ ಎಲ್ಲ ಆಡದೆ ತನಗ 4 ಗಂಡು ಕುನವೇ ಇದ್ದಿದ್ರು. ಎಲ್ಲವೇ ಒಂದು ಪಕ್ಕ ಬಲವ ಇದ್ದರು. ಅಪ್ಪಗ ಪಕ್ಕ ಬಲವ ಇದ್ದು ಎಲ್ಲ ಊರ ನಡಿಸಿ ಬಂದರು. ಆ ಅಟ್ಟಿಗವೇ ಆ ಊರಿಗವೇ ಅವಕ್ಕತ ದೊಡ್ಡವಕ್ಕ ಆ ಎಲ್ಲ ಊರು ಬಂದು ಆ ಹಣಗೂ ಆ ಕಾಸುಗೂ ಅವಕ್ಕ ಮಕ್ಕಗೂ ಎಲ್ಲ ಅಂಜಿ ಬಂದರು. ಇವ ಕೂಡಿ ಹಣವ ಜಾಸ್ತಿ ಅಟ್ಟುಂಡೆ ಅಟ್ಟಿತ್ತು. ಒಂದು ಜನ ತಾ ಏನು ಮಾಡಿರಂದಲೇ ನಾತ ನಾಟಾಮೆ ನಾತ ಊರು ತಲೆವರು ಒಂದಿಗೆ ತನಗೆ ಹಣವೂ ಅಟ್ಟಿತು ಆ ಗರ್ಭವೂ ಅಟ್ಟಿತು. ಆಗ ಒಂದೊಂದು ಎಡಗು ತನ್ನಗೂ ಮನಗ ದಾರಾಲಿ ಬಂದಲೇ ತನ್ನವ ಅಡಿಮೆ ಪಡಿತಿದರು.
ದರಿಯಾ ఇట్టిల్లేంది బప్పనే తా ఇట్టు కొడులే అదే మాకే ದಾರಾಲಿ ಅರುಪುಗ ನೀರು ತಾಂದು ಬಪ್ಪನೆ ಆ ನೀರು ಕೊಡೋನು ಏನು ಮಾಡಿರ ಅಂದಲೇ ಬಪ್ಪವಕ್ಕೆಲ್ಲ ಒಂದು ಆಡು ಮೇಸಾಮ ಒಂದು ದನ ಮೇಸಾಮ ಬಂದಲೆ ಅವಕ್ಕೆಲ್ಲ ತಾಂದ ಜಾತಿ ಅವಕ್ಕೆಲ್ಲ ನಂಗೆ ಮನೆಗ ಒತ್ತು ಬಪ್ಪುದಲೇ ಅವಕ್ಕೆ ತಳ್ಳಿ ಬೀಪುದು ಎಂಬುದಾಗಿ ಏನು ಮಾಡಿದ್ರು ಅಂದಲೇ ಆ ನೀರು ಕೊಡೋನೆ ಆ ನೀರುದೊಗೆ ಏನ ಕೊಟ್ಟಾರ ಅಂದಲೇ ಆ ನಂಗೆ ಮನೆದೋಗಡ ಒಂದು ಪಾತ್ರವ ಸೆಂಬ ಕೊಡಾದೆ ಒಂದು ಕರ್ಟ್ಲು ಅಂತ ನಂಗೆ ಹೇಗಿನ ಕೊಟ್ಟಂಗುಚ್ಚಿಂದಾಗಿ ಅದುದೋ ಕೊಟ್ಟರು ಎಂಬ ಏಕಂದಲೇ ಅಮ್ಮ ಬಂದು ನಂಗೆ ಸೆಂಬುದೋಗ ನೀರು ಕೊಟ್ಟು ಬಿಳೆ ಅದು ಬಂದು ಒಲ್ಲಾದ ಆಯ್ಬಿಟ್ರ ನಂಗಾಗ ಅದನ್ನು ಏನು ಹೇಗಿರ ಅಂದರೆ ತೀಂಡ ತಗಾದವರಂದು ಹೇಗಿರ ಆ ತೀಂಡ ತಗಾದ್ರು ಅಂದಲೇ ಅವಕ್ಕೆ ನಂಗೆ ಜಾತಿ ಅಲ್ಲ ನಂಗೆ ಕುಲ ಅಲ್ಲ ಅವಕ್ಕೆ ತಾಂಡ ಮನಿದರು ಅತ್ತೆಂದಾಗಿ ನಂಗೆ ಮನಸ್ಸದೋಗೆ ನಂಗೆ ನೆನಚಿ ಆರರಿವು ಪಡೀತಾ ಮನಿದನತ ಅಲ್ಲಿ ಏನ ಮಾಡಿದ್ರು ಅಂದಲೇ ಅಕ್ಕೋ ತಳ್ಳಿ ಬೀತಿಬಿಟ್ರು ಮನೆಗೆ ಸೇತಾದ ಬೀತರು ಆಗ ಪಸಿಯಿಂದಲೇ ಎಲ್ಲಾಗ ಒಂದು ತಾನೆ ಅಮ್ಮ ಅಣಗಾರ ಅಲಿಯನ ಏಳ ಅಲಿಯನ ಎಲ್ಲಾಗ ಇಟ್ಟು ಬೇಕು ತಾನೆ ಇದನ್ನು ಉಣರಾದ ಆ ಅಣಗಾರ ಏನ ಮಾಡಿದ ಅಂದಲೇ ನಾ ಎಂಬ ಗರ್ಭದಾಗ ಆಡಿಂಡಿದ್ದ ಆ ಒಂದು ಜನ ತಾ ಬಂದು ತನ್ನ ಊರು ಬಿಟ್ಟು ಬೇರೆ ಊರುಗ ಒಂದು ಎಲ್ಲಾಗ ಮಕ್ಕಳುಗ ಒಂದು ಕಲಂದ ಒಂದು ಸೇದಿ ಹೇಗಿನೇಂದ ನಾವು ಒಯ್ಯಂಡಿ ಬನೆ ಆ ಓದ ಜಾಮದೋಗೆ ಅದು ಇರು ಜಾಮ ಆಯ್ಬಿಟ್ಟ ಸಂತು ಎಲ್ಲ ಬೆರಿಗಿ ಎಲ್ಲ ಹೊರಗ ಜಾಮ ಒಂದು 11 ಮಣಿ ಆ ಜಾಮದೋಗೆ ತಾ ಒಂದು ಬಂಡಿದಾಗ ಒಯ್ಯಂಡಿದ್ದಾರ ಆ ಓದ ಬಂಡಿ ಏನಾಗ್ಬಿಟ್ರ ಅಂದಲೇ ಅದು ನೋಡಿ ನೆಲೆ ತಡುಮಾರಿ ಕೀಯ ಬುದ್ದುಬಿಟ್ರ ನಂಗೆ ವಿಭತ್ತೂನೇನೆಲ್ಲಿಯೋ ವಿಭತ್ತು ಜಾಮನ ಏನೇ ಬೇಕಿಟ್ಲಿ ನಡೆಯೋಕಲ್ಲವ ಅತ್ತಮಾಕೆ ಆ ಅಣಗಾರ ತನ್ನ ಬಂಡಿದಾಗ ಒಯ್ಯಂಡಿದ್ದ ಒಬ್ಬತ್ತ ಒಯ್ಯಂಡಿದ್ದ ಆ ಓದ ಬಂಡಿ ನೆಲೆ ತಡುಮಾರಿ ನಂಗೆ ಆ ರೋಡ್ದೋಗಿ ಬುದ್ದು ತಾ ಬಂದು ಮೈಕ ನೆಲೆದೋಗಿದ್ದ ತನ್ನ ಒಡಂಬುವಿಂದ ಆ ರಥ ಬಂದು ಒಗಿಂಡಾಡದೆ ಪಕ್ಕದೋಗೆ ಒಂದು ಬಂಡಿಗ ಒಂದು ಮೊರಗ ಹೋಗಿ ತನ್ನದು ಒಂದು ಪಟ್ಟದಿಂದ ಆ ಬಂಡಿ ನೆಲೆ ಕೊಲಿಂಜಿ ಕೀ ಬುದ್ದುಬಿಟ್ಟ ಆ ಸದ್ದವ ಕೆಟ್ಟದೆ ಆ ಪಕ್ಕದ ಒಂದು ಗ್ರಾಮ ಆ ಗ್ರಾಮ ಮಕ್ಕಳು ಏನು ಮಾಡಿದರು ಅಂದರೆ ಏನಾಯ್ತ ಈ ಜಾಮನ ಸದ್ದು ಬಂದುಬಿಟ್ಟ ಅಂದು ನೋಡಿ ಅವಕೋಪನೆ ಅದು 7 ಗೆರೆ ಅಮ್ಮ ದಾರು ಒಂದು ಅವಕ್ಕೆ ಇಟ್ಟುಗವೇ ಕಷ್ಟಪಟ್ಟಾರ ಅಪ್ಪರ ಕೂಲಿಗಿದು ಬಂದಾರ ಅವಕ ತಾಂಡ ಜಾತಿಯಿಂದ ಅವಕ ಏಗವಕ ಅತ್ತಮಾಕತ ಅದು ನೆನೆಚಿಂಡಿದ್ದಾರೆ ಅವಕ ಏನು ಮಾಡಿದರು ಅಂದರೆ ಸದ್ದವ ಕೇತದೆ ಬಂದದೆ ಆ ಊರು ಮಕ್ಕಳೆಲ್ಲ ಬಂದರು ಅದುದೋಗೆ ನಾಕ ಬಂದು ಏನು ಮಾಡಿದರು ಅಂದರೆ ಆ ತನ್ನ ಕಾಪಾತಿ ಎತ್ತಿಂಡೋಗಿ ಆಸ್ಪತ್ರೆಗೆ ಎತ್ತಿಂಡೋದ್ರು ಓಪನೆ ತಾ ಆ ಒಂದಾಗ ಡಾಕ್ಟ್ರು ಏನಂದ್ರ ಅಂದಲೇ ತನಗ ರಥ ಅಪ್ಪರ ಒಯ್ತಾಡದೆ ಮೊದಲೇ ದಾರ ರಥ ಕೊಟ್ಟಾರಿ ನೋಡಿ ಅದಕ್ಕೆ ಮೇಲತ್ತ ಉಯಿರ ಕಾಪಾತದ ಮುಡಿದ್ರ ಅಂತ ಇದ್ರು ಅವಕ್ಕೆ ಏನು ಮಾಡಿದರು ಅಂದಲೇ ತನ್ನ ರಥ ಗುರುಪು ಏನಾಂತ ನೋಡಿದರು ಆ ನೋಡಿದದೆ ಆಗ ಅಲ್ಲಿದೋಗಿದ್ದ ಆ 7 ಒಂದು ಹಣ ಇಲ್ಲಾದಮ್ಮ ಒಂದು ತಿಂಬುದಿಗೆ ಇಲ್ಲಾದಮ್ಮ ಏನು ಮಾಡಿದ ಅಂದಲೇ ಎನ್ನ ರಥವೆತ್ತಿ ನೋಡಿವಿ ಅದು ಸರಿಯಾದ ತನ ಕೊಡುವಂದೇ ಇದ್ರು ಅದೇ ಮಾಕೆ ಅವಕ್ಕೆ ರಥವೆತ್ತಿ ಕೊಟ್ಟರು ಸರಿಯಾನ ನೇರದೋಗೆ ಆ ರಥ ಕೊಡಾನೆ ಅದಕ್ಕೆ ಮೇಲತ್ತ ತನಗೆ ಏನ ಮಾಡೋದು ಒಂದು ಅರುವು ಚಿಕಿತ್ಸೆ ಮಾಡಿ ಹಾಕೋದು ಆಪರೇಷನ್ ಮಾಡಿ ಹಾಕೋದು ಮನೆ ಆ ಕಟ್ಟಾಯದಾಗ ಬಪ್ಪನೆ ತನ್ನ ರಥವ ಕೊಟ್ಟು ಆಗ ಆಪರೇಷನ್ ಮಾಡಿದರು ಮಾಡಿದಗಿಂದಾಡು ಸರಿಯಾಗಿ ಅದ ಕಣ್ಣ ಥರದಾಗಿಂದಾಡುತ್ತಾ ತನ್ನ ದಾರ ಎತ್ತೆ ಏನಾಂಬುದನ್ನ ಎಲ್ಲವ ಅರದಗಿಂದಾಡುತ್ತಾ ಕೇಳ್ತರು ನಂಗೆ ಎಲ್ಲಿದೆ ಬಂದು ಊರು ಅಂದ ಬಪ್ಪನೆ ನಾ ಹೇಗಿದ ಈ ಅದರಟ್ಟು ಊರಿಗೆ ನಾತ ತಲೆಬರು ಎಲ್ಲಗ ನಾತ ನಡಚನೆ ನಾತ ಅಣಗಾರ ಏನಾಗ 4 ಕುನವೆ ಇದ್ದಾರೆ ಆ ಕುನವೆಲ್ಲ ಇತ್ತಮಾಕಿದ್ದಾರೆ ಅಂತ ಹೇಗವನೆ ಅದಕ್ಕೆ ಮೇಲತ್ತ ಅವಕಾಗ ಈ ಸೈದಿ ಓರ ಆ ಊರೋಡ ತಿರಂಡು ಬಂದಾರ ಆ ಬಪ್ಪನೆ ಇಂದು ತನ್ನ ಸರಿ ಮಾಡಿದ ದಾರ ಅಂದಲೇ ಆ 7 ಗ್ರಾಮದ ಗಪ್ಪ ಆ ತಾಂಡ ಜಾತಿ ಮಕ್ಕಳ್ತ ತನವ ಸರಿ ಮಾಡಿದರು ಈಗ ಏನು ಮಾಡಿದರು ಅಂದಲೇ ಹಣಕಾಸು ಬೇಕು ಅಂದಾಗಿ ಆ ಡಾಕ್ಟ್ರು ಹೇಗೋನೆ ಇವಕ್ಕೇನಾದರೂ ಬಂದವಕ್ಕೆ ಊರವಕ್ಕೆಲ್ಲ ಹೆಂಗಸಾರ ಹಣವ ತನ್ನೆಯೋ ಈ ಹಣವ ಹಾಕಿ ಮೊದಲಿನಿಗೆ ಸರಿ ಮಾಡಿಬಿಡಿ ಅದಕ್ಕೆ ಮೇಲೆ ದಾರ ಅಂದು ನಂಗೆ ನೋಡಾತಂದೇ ಇದ್ರು ಈಗ ಅವಕ್ಕೆಲ್ಲ ರಥವ ಕೊಟ್ಟರು ತಂಗಸಾರಾಟ ಹಣವ ಕೊಟ್ಟರು ಆಗ ತನ್ನ ಸಾರಾಟ ಪೊರಳ ಕೊಟ್ಟರು ಎಲ್ಲ ಕೊಟ್ಟಾಗಿಂದಾಡು ತನ್ನ ಉಯಿರ್ ಕಾಪಾತಿ ಹೊರಸು ಅಪ್ಪನೆ ಕಣ್ಣ ತರದ ಈಗ ನೋಡಿನ ಆ ನೋಡನೆ ಆ 7 ಮಕ್ಕಳೆಲ್ಲ ಅವಕ್ಕ ಒಂದು ಇಡುಪಿಗೊಂದು ಬಟ್ಟೆ ಕಟ್ಟಿಟ್ಟು ಒಂದು ಬಾಡಿ ಇಕ್ಕಾದೆ ತಾನಾ ನಿದ್ರುಂಬ ಅದನ್ನು ನೋಡೋನೆ ತದೇ ಕಣ್ಕಲಂಗಿ ಓದಾಂಬ ಆಗ ಇನ್ನಗಟ್ಟ ನಾತ ಆಡದೆ ಲಚ್ಚ ಆಡದೆ ಕೋಡಿ ಆಡದೆ 4 ಕುನವಿದ್ದಾರೆ ಅಂತ ಇದೆವ ಇಂದು ಅನಾದಿಯ ತನಿಯಾ ಬಂದು ಇಬ್ಬನೇ ಕಾಪಾತಿದ್ದು ದಾರ ಅಂದು ನೋಡೋನೆ ಆ 7 ಮಕ್ಕಳುತ್ತ ಅವಕ್ಕೆಲ್ಲ ಬಪ್ಪನೆ
ನೀ ಬಂದು ನೀರು ತಾಮನೆ ಕರ್ಲುದಾಗ ನೀರು ಕೊಟ್ಟೆ ಸರಿಯಾ ಇಟ್ಟು ತಾಮನೆ ನಂಗೆ ಇಟ್ಟು ತಪ್ಪುದಲೇ ಅಂತ ಹೇಗಿದ ಅವಕ್ಕ ಮನನೆಲೆಯೇ ಉಣರಾದ ಆ ದೊಡ್ಡಮ್ಮ ಇಂದು ತನ್ನ ಕುನಬಕೋಡ ಬಪ್ಪನೆ ನೋಡಿದ ನಿನ್ನ ಹಣ ಏನಗ ಕಾಸೇನಗ ಸೊತ್ತೇನಗ ನಿಂದು ಅಮನ ತಾಂಡ ಜಾತಿ ಅಮಗೆ ಇಟ್ಟು ಕೊಡೋದು ನೀರು ಕೊಡೋದು ನೆಂಚಿದ ಮನಸ್ಸಿಗ ಇಂದು ದಾರ ಏನವ ಕೊಟ್ಟರು ರತ್ತವ ಕೊಟ್ಟುದಾರೆ ಅವಕ್ಕ ಇಂದು ನಪ್ಪ ಇಬ್ಬುದುಗವೇ ಕಾರಣ ಅಮ್ಮನುடைய ರತ್ತತ ಕಾರಣ ಸರಿಯಾ ಅಮ್ಮನುடைய ಅರವಣೆಪತ ಕಾರಣ ಅಮ್ಮನುடைய ಆ ಎಣ್ಣತ ಕಾರಣ ಒಳ್ಳೆ ಎಣ್ಣಾಡೋನೆ ಕಾಪಾತಿದ್ದಾನೆ ಇಂದು ಹಣಗಾರ ಅಂದು ನೋಡಲೆ ಆಗ ಎಲ್ಲ ಬಂದಿತ್ತು ಈಗ ಏನಂದಿರ್ತಾನೆ ಕುನವೆಲ್ಲ ಹೇಗಿದ್ರು ದೇಸಗ ಸೆಲವಾಯ್ಬಿಟ್ಟು ನೋಡು ತನ್ನೇಂದರು ಸರಿಯಾ ಆಗ ದೇಸಗ ರತ್ತಗ ಅವಕ್ಕೆ ಕೊಟ್ಟುದಾರಿಯೋ ಹಿಂಗೆ ರಥ ತನ್ನೇಂದರು ಆಗ ಅವಕ್ಕೆ ಹೇಳಿದರು ಒಂದು ಗಣಸ್ವಾಮಿ ತಾ ಬಂದು ಒಳ್ಳೆಯಮ್ಮ ನೇದು ಅದರೆಟ್ಟು ಊರಿಗೆ ತಲೆ ಬರುವಂದೇ ಇರ್ತಾನೆ ತಾ ಒಳ್ಳಂಗಿದ್ದಲ್ಲ ಪೋದು ಒಂದೇಗಿ ಆ ಹಣವು ಈಸುಲೆ ಕಾಸು ಈಸುಲೆ ಏನು ಪೊರುಳು ಈಸುಲೆ ಎಂಬ ಆಗತ್ತ ಇರೋದು ನಾ ಎಂದು ಆಡಬೇಡ ಅಟ್ಟ ಅಂದು ಆಡಬೇಡ ಕೆಟ್ಟು ಕೆರಿಯ ಕುಳಿಯಬೇಡ ಈಗ ಅವಕ್ಕೆಲ್ಲ ಉಣರ್ದುಬಿಟ್ರು ಹೆಂಗೆ ಮಾಡಿದ್ದು ತಪ್ಪು ಸರಿಯಾ ಆಗ ಆ ದಾರಗೂ ಪಸಿ ಹೊಂದುತ್ತಾ ಆ ದಾಗ ಹೊಂದುತ್ತಾ ಅಂಬುದನ್ನ ಈಗತ್ತ ಉಣರ್ದದು ಆಗ ಏನು ಅಟ್ಟಲಿಯೂ ಒಂದು ಜನ ನಂಗೆ ದೇವ್ರ ಸಾರ ನಂಗೆ ಸೇರೋವನ ನೀ ಮತ್ತಮ್ಮನ ಕಷ್ಟವನ್ನೇ ಅರಿದು ಹೋಗು ಸರಿ ಮತ್ತಮ್ಮನ ಎಣ್ಣವ ಪುರಿಂಜಿ ಹೋಗು ಇಂದು ಅವಕ್ಕಿಲ್ಲಾದಲ್ಲೇ ನಪ್ಪನ ಉಸಿರು ಇಲ್ಲೇ ಆಗ ಒಂದು ದೊಡ್ಡ ತಲೆಬರಿಲ್ಲದ ಒಯ್ದನ್ನತಾನೆ ಆಗ ಅಪ್ಪಿಲ್ಲದ ಆ ಸೊತ್ತು ಏನಾಗ ನಾಲ್ಕು ಕುನವೆ ಇದ್ದು ಸೊತ್ತು ಏನಾಗ ಇಂದು ಹಣಗಾರ ಕಾಪಾತಲೆ ಆ ಏಳತ ಕಾಪಾತಿರೋ ಇವಕ್ಕೆ ಏಸಗೆ ಹಣ ಕೊಟ್ಟಲಿಯೋ ಏಸ ಪೊರ್ಲು ಕೊಟ್ಲಿಯೋ ಅವಕ್ಕೇನಿದ್ರು ಹೆಂಗೆ ತಿಂಬುದಿಲ್ಲ ತಾಂದು ಕೇಪಿಲೆ ಹೆಂಗೆ ಮಾಡಿದದು ಪೋದು ಅಂದೆ ಈಗನೇ ಅದು ತಾ ಧರ್ಮನಿಲೆ ಇದನ್ನ ದಾರ ಮನುಷ್ಯ ಉಣಂದು ಬಿಟ್ಟನವ್ರಿಯೋ ಒಂದು ಜನ ಎತ್ತಬೇಕಲಿ ನಂಗೆ ಹೋಗಿ ಆನ ನಂಗೆ ಸತ್ತುತ್ತಾ ಆಪದು ಆ ದೇವರ ಸಾರು ಹೋಗಿತ್ತಾ ಆಪದು ಎಂಬುದು ನೆಲೆ ಉಣರ್ದು ಬಿಳೆ ನಿಂಗೆ ಒಂದು ತಪ್ಪು ಮಾಡಾರಿ ಎಂಬ ಇದನ್ನುತ್ತಾ ನಂಗೆ ಸಾಯಿನ ಗವದ ಮತ್ತು ಎಂಬುದೋಗೆ ನಂಗೆ ನವೀನ್ ಸ್ವಾಮಿಗೂ ಸರಿ ನಂಗೆ ಮೇಘನಾಥ್ ಸ್ವಾಮಿಗೂ ಯಶೋದಮ್ಮಕ್ಕೂ ಒಂದೊಂದು ಎಡೆ ಬಂದು ಆಡಬೇಡ ಕೆಟ್ಟು ಕೇರಿಯ ಕುಳಿಯಬೇಡ ನೀ ಹೇಗುವೂ ಒಂದು ಜನ ಈ ದೇವರ ಒಳಗೂ ಸೇದುತ್ತಾ ಹಾಪೋದು ನೀ ಪಾಪ ಮಾಡಬೇಡ ಪಾಪ ಕಾರ್ಯ ಮಾಡಿಲೆ ಅದು ನಂಗೆ ಬಂದು ಸೇದರ ಅಂಬೋದನ್ನ ಒಂದೊಂದು ಸತ್ಸಂಗದೋಗಿಯೋ ಸ್ವಾಮಿಯಕ್ಕೆ ಹೇಗಿಂಡಿದ್ದಾರೆ ನಂಗೂ ಕೇತು ಉಂಡಿದ್ದ ನಂಗೆ ಮಕ್ಕಳೆಲ್ಲ ಅದನ್ನು ತಿರುತಿ ಬಂದುಬಿಟ್ನೆ ಅಂದಲೇ ನಂಗೆ ಕೊಲ ಒಳ್ಳಂಗಟ್ರ ಮಕ್ಕಳು ಒಳ್ಳಂಗಟ್ರ ನಂಗೆ ಕುನವೆ ಒಳ್ಳಂಗಿದ್ದಾರ ಅಂಬುದನ್ನುತ್ತ ನಂಗೆ ಇದನ್ನು ನೋಡಿ ಹಿಡಿದ್ದ ಅದನ್ನು ಕಡೆಸಿ ನಂಗೆ ನೋಡೋನೆ ಏಸಗತ್ತಾಟಲಿಯೋ ನಂಗೆ ಬಡುಗರೆಲ್ಲ ಒಂದು ಕಥೆ ಹೇಗಿನವಲ್ಯೋ ಲಕ್ಷ ಕೋಡಿ ಅಟ್ಟು ಏನಗ ಬೆಚ್ಚು ಮಾಕೆ ಆಗಿ ಓದೆಗ ನಾರಾಯಣನ ಅರಿಯದೆ ಓಲೆ ನರಗಗ ಒಪ್ಪದು ಕಾಯವೇ ಇದನ್ನು ಉಣರ್ದು ಬಿಳೆ ನಂಗೆಲ್ಲ ಒಳ್ಳಂಗಿದ್ದ ನಾ ಮನೆಗಿಟ್ಟು ಅಡುತ್ತದು ನಂಗೆ ಸಾಯಿನ ಗವದಮ್ಮ ತುಂಬ ನಂಗೆ ತಲೆಪದೋಗೆ 59வது தலைப்பு ಆ ಕೃಷ್ಣ ಅಂದ್ರೆ ಅರ್ಥ ಏನಾಂಬುದು ನಂಗೆ ನೋಡಿನ அதே ಮಾಕೆ ಈ ಐಂಪುಲನುடைய ಸಿರಪ್ಪು ಏನಾಂಬುದನ್ನ ನಂಗೆ ಅಡುತ್ತ ಸ್ವಾಮಿಯಕ್ಕೆ ವಿಡಿಯೋದಾಗ ಹೇಗಿರಾ ಅದಕ್ಕೆ ಮೇಲೆ ನಂಗೆ ವಿಳಕ್ಕು ನಂಗೆ ನೋಡೋವನ ಗವನ ಉರುವವಾ ಎತ್ತೈನ ಮಕ್ಕವಾ ಇಬ್ಬ ದೇವ ಪಿರಿವಿಗಳೇ ಕೃಷ್ಣ ಅಂದು ಯೋಗನೆ ಅದು ಮೂರು ಸೋಕಾನ ಅರ್ಥ ಇಡದೆ ಕೃಷ್ಯತಿ ಇತಿ ಕೃಷ್ಣ ಪುಷ್ಯತಿ ಇತಿ ಕೃಷ್ಣ ಕರ್ಷತಿ ಇತಿ ಕೃಷ್ಣ ಕೃಷ್ಯತಿ ಇತಿ ಕೃಷ್ಣ ಎಂಬನೆ ದಾರ ಒಬ್ಬ ಮನಸ್ಸಿನಾಗ ಆಡುವ ಆ ಕೆಟ್ಟದೆಲ್ಲಾವ ಕಿತ್ತು ಇಟ್ಟು ತುಂಬಿದ ಗವಾಂಬ ಬಿತ್ತ ಹಾಕಿ ದೊಡಿಚಿಯಾರವೋ ಅದು ತಾ ಕೃಷ್ಣ ಖುಷಿಯತಿ ಇತಿ ಕೃಷ್ಣ ಎಂಬನೆ ತುಂಬಿದ ಗವನೋಗೆ ಎಲ್ಲಾವೇ ದೇವರು ತಾಂಬ ಸತ್ಯವ ಉಣರ್ದು ಆನಂದ ನಿಲ್ಲನೋಗಿ ಇಬ್ಬನೇ ಕಾರಣವೇ ಇಲ್ಲದ ಸಂತೋಷವ ತೀರಾದ ಸಂತೋಷವ ಅನುಭವಿಸಿ ಎಲ್ಲಾದು ಅದನ್ನ ತುಂಬಿ ಸೂಸನಂಗೆ ಕೊಡುವವಕ್ಕ ಎಂಬುದು ಅರ್ಥ ಕರ್ಷತಿ ಇತಿ ಕೃಷ್ಣ ಎಂಬನೆ ತುಂಬಿದ ಗವನೋಗೆ ಪೊಂಗಿದ ಕರುಣೆನೋಗೆ ಇಬ್ಬನೇ ಎಲ್ಲಾವ ಗಾಂಧಮಾಕೆ ಈರ್ತು ಇಗುತ್ತು ತುಂಬಿದ ಗವನೋಗಿ ಎಲ್ಲಾವ ಮೇಮ್ಮರವನಂಗೆ ಮಾಡುವವಕ್ಕ ಈಶ್ವರಂ ಪರಂ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವಕಾರಣ ಕಾರಣಂ ಬ್ರಹ್ಮ ಸಂಹಿತಾನೋಗೆ ಪಪ್ಪ ಈ ಶ್ಲೋಕಾಗ ಅರ್ಥ ಏನಂದಲೆ ಶ್ರೀ ಕೃಷ್ಣರ್ಥ ಎಲ್ಲಾಗ ಮೇಲೆ ಇಬ್ಬವಕ್ಕ ಎಲ್ಲಾವ ಉರುವಾಕಿ ಕಟ್ಟುಪಡುತ್ತಿ ಕಾತು ಬಪ್ಪವಕ್ಕ ಸತ್ಯನ ಉರುವವಾ ಇಬ್ಬವಕ್ಕ ಎಲ್ಲಾ ಎಡೆ ಇಬ್ಬ ದೇವೀಗ ಉಣರ್ವಾ ಇಬ್ಬವಕ್ಕ ಎಲ್ಲಾಗೋಸು ಅಂತರ್ಯಾಮಿಯ ಇಬ್ಬವಕ್ಕ ಎಲ್ಲಾವ ಅರದ ನಿಲೆನೋಗೆ ಆನಂದವ ತಪ್ಪವಕ್ಕ ಗೋವಿಂದ ಎಂಬನೆ ಐಂಬುಲನಗೂ ದನಗೂ ಹರ್ಷವೂ ಆನಂದವೂ ಕೊಡುವಕ್ಕ
ஆதீம்பனே முதலாய் பவக்க ಅಂದಾಂಬನೆ ಮುಡಿವೇ ಇಲ್ಲದವಕ್ಕ ನಡವ ಎಲ್ಲಾಗೂ ಕಾರಣ ಕಾರ್ಯವಾ ಇಬ್ಬವಕ್ಕ ಎಂಬುದು ಅರ್ಥ ದೈವ ಪಿರಿವಿಗಳೇ. ತಲೆಯಮನ ಮಾತು ಮುಂದುಗ ಉಪ್ಪು ಹಿಂದುಗ ಬೆಳ್ಳ. ಅದಾವುದು ದೊಡ್ಡವಕ ಧರ್ಮಕಾರು ಗುರುಮಾರ್ಗಳು ದೈವ ಪಿರಿವಿಗಳನ್ನ ಉಪದೇಶ ಎಲ್ಲವ ಅದನ್ನ ಪಡಿ ಕೇತ್ತು ನಡುವುದು. ಅವಕ್ಕರ ಒಳ್ಳೆಯ ಮಾತು ಮೊದಲುಗ ಉಪ್ಪು ಮಾತೆ ಕೈತುದಲಿಯೋ ಹಿಂದಾಡುಗ ಅದನ್ನ ನಡಮೊರೆ ಮಾಡ್ನೆ ಅದನ್ನ ಪಡಿ ನಡುದು ಬಪ್ಪನೆ ಬೆಲ್ಲೆ ಮಾಕ ಸಿಯೆಂದರ. ಇದನ್ನ ಮನಸಾರ ಎಲ್ಲ ಉಣರುವುದು ದೈವ ಪಿರಿವಿಗಳೇ. ನಾಯಿಗೈ ತುಂಬಿದ ಗವದ ಸ್ವಾಮಿ ಶ್ರೀ ಕೃಷ್ಣ ಅವತಾರ ಹುಟ್ಟಿದ ಕಥೆಯ ಅಡುವ ಜ್ಞಾನವ ಪತ್ತಿನ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಸ್ವಾಮಿಯುಕ ಏದುದನ್ನ ನಂಗೆ ವಿಡಿಯೋದಾಗೆ ನಂಗೆ ನೋಡಿದಾರಿ ಏನತ್ತ ಅಟ್ಟಿಲಿಯೋ ಆ ಕೃಷ್ಣ ಎಂಬುದನ್ನು ಅವಡಿಯ ಅರ್ಥ ಏನೆಂಬುದನ್ನ ಪರಸರಪ್ಪ ಹೇಳಿದರು. ಅದೇ ಮಾಕೆ ಪುಲನ್ಗಳು ಬಂದು ನಂಗೆ ಒಡಂಬದೋಗೆ ಒಂದೊಂದು ನಿಮಿಷವೂ ಅದನ್ನು ಗೆಲ್ಚೋಗಿದು ಅಂತ ಆಡದೆ ಆಲೆ ನಂಗೆ ಅದು ಸರಿಯಾವ ನಂಗೆ ಇದ್ದವ ಮಕ್ಕಳ ಒಳಿದೋಗು ಹೋಗಿಂಡಿದ್ದವ ಅಮ್ಮ ನೋಡನೆ ಅದು ನಂಗೆ ಮನಸ್ಸಾಚಿತ ನಂಗೆ ಕೇತರ ಮತ್ತವಕ್ಕ ನೋಡಿಲೆ ನಂಗೆಲ್ಲ ಉಳಿತ ಮಾಡಿಂಡಿದ್ದ ಅಂತ ನಂಗೆ ನೆನೆಸಿಂಡಿದ್ದ. ಹಾಲೆ ನಿನ್ನ ಕಣ್ಣು ನಿನ್ನ ಮೂಕು ನಿನ್ನ ಬೇ ನಿನ್ನ ಒಡಂಬು ಎಲ್ಲವೇ ಏದು ನೋಕಿ ಒಯ್ಯಿಂಡಿ ಆಡದೆ ಅದು ಉಳ್ಳಿ ವழிಯ ಕೆಟ್ಟ ವழிಯ ಅನ್ನುತ್ತಾ ನಂಗೆ ಅರುವುದು. ಆಗ ಒಂದೊಂದು ಜನವು ಏನು ಮಾಡಿದು ಅಂದರೆ ಕೇಪನೆ ನಂಗೆ ಕೃಷ್ಣ ಎಂದು ಹೇಗೋನೆ ನಂಗೆ ದುಃಖೆಲ್ಲ ಓರ. ಈ ಚಂದ್ರಕುಲ ಈ ಯಾದವ ಕುಲದೊಗೆ ಬಂದು ಉಡನೆ ಈ ಕಲಿಯುಗದಾಗಿಬ್ಬ ಮಕ್ಕಳೆಲ್ಲವನ್ನ ಕಾತು ಬಪ್ಪುದು, ಈ ಒಲಗೆಲ್ಲವನ್ನ ಕಾತು ಬಪ್ಪುದು. ದಾರ ದಾರ ತಪ್ಪು ಮಾಡಲಿಯೋ ತಲೆ ಮಾಡಲಿಯೋ ಅದು ಮನ್ನಿಚ್ಚಾವರುಡಿಯ ಆ ಪೆರುಮೆ ದಾರಗ ಬಂದಲೇ ಎಲ್ಲ ಸೋಮಿಗತ ಸೇದರ ನಂಗೆ ಶರಣಾಗದಿ ಅಡಂಜು ಹಾಪೋದು. ಈಗ ಕೃಷ್ಣಾಂದೇಗನ ಸರಿ ಆಗ ಎಲ್ಲ ದುಃಖೆಲ್ಲ ಬೆಳಗಿರ ಆ ಗೋವಿಂದಾಂದ ಹೇಗೋನೆ ಆಗ ಒಂದೊಂದು ನೋಡಿಯ ಪುಲನೆಲ್ಲ ಅದೇ ಏಕವ ಬಂದರ ಅಡುತ್ತದೆ ಹೀಗೀರ ಗೋವರ್ತನಾಂದೇಗಾನೆ ಆದಿಯೂ ನೀತ ಅಂದವೂ ನೀತ ಆತೆಂದು ಶರಣಾಗದಿ ಅಡ್ಜುಬ್ಳೆ ಈ ಒಲಗ ಮಕ್ಕಳೆಲ್ಲ ಆ ದೇವರು ಪಾದಗಳು ಸೇದಿ ಬಿಟ್ಟಾರ. ಅದು ಇಲ್ಲಾದಾಪನತ್ತ ನಾ ಎಂಬ ಹಣಬದೋಗಿಯೂ ಗರ್ಭದೋಗಿಯೂ ನಂಗೆ ಹೋಗಿಂಡೇ ಇದ್ದ. ಇತ್ತಮಾಕೆ ನಂಗೆ ಒಂದೊಂದು ಜನವು ನಂಗೆ ನೋಡಿ ಬನ್ನಿ ಒಂದು ಇಳഞ്ഞರುಗಳು ಏನು ಮಾಡಿದ್ರು ಅಂದಲೇ ಅಲ್ಲಿದೋಗೆ ನಾ ತಾಂದೊಂದು ಗರ್ಭ ಬಪ್ಪನೇ ಒಂದು ಅಪ್ಪ ನಾ ಏಯ್ದೆಲ್ಲವೂ ಕೇತು ನೋಡು ಒಂದು ಏಯ್ದಂಬ ಅದು ದಾರ ಅಂದಲೇ ಒಂದು ರಾಜನ ಇದ್ದ. ಆಗ ಆ ರಾಜನುடைய ವಯಸ್ಸು ಬಂದು ಒಂದು 65 ಅಟ್ರ ಆಲೆ ತಾ ಬಂದು ತನ್ನ ಅನುಭವದಾಗೆ ಆಚೆ ಮಾಡಿಟ್ಟಿದ್ದರು. ಅಲ್ಲೇ ಅದೇ ಜಾಮದೋಗೆ ಆ ಅರಸವದೋಗಿ ಇಬ್ಬವಕ್ಕೆಲ್ಲ ಆ ರಾಜನೇ ಬಿಡ ವಯಸ್ಸು ಮುಂದೆ ಜಾಸ್ತಿ ಆಟಿತ್ತು. ಆಗ ಏನಾಯ್ತು ಅಂದರೆ ಆ ದೊಡ್ಡವಕ್ಕೆ ಏದಿದನ್ನತ್ತ ರಾಜ ಬಂದು ಆಚೆ ಮಾಡಿಟ್ಟಿದ್ದ. ಆಲೆ ಏನೇ ಇದ್ರು ಅಂದರೆ ಈ ಇಳഞ്ഞರೆಲ್ಲ ಇತ್ತಮಾಕ ಒಲ್ಲಾದ ಜೋಲಿ ಮಾಡಕೂಡೋದು ನಂಗೆ ಉಳ್ಳಿ ದಾರಿದಾಗ ಹೋಗೋದು ನಿಂಗೆ ದೊಡ್ಡವಕ್ಕೆ ಮದಿಚೋದು ಆತೆಂದಾಗಿ ಆ ದೊಡ್ಡವಕ್ಕೆ ಏಯ್ದದನ್ನ ಬಿತ್ತುತ್ತಾ ಆ ರಾಜನೇ ವಯಸ್ಸು ಐತಾಡದೆ ತಾ ಕೇತುಂಡಿದ್ದ. ಅಲ್ಲಿ ಇಬ್ಬ ಇಳഞ്ഞರುಗಳೆಲ್ಲ ಏನು ಮಾಡಿದ್ರು ಎಂಬ ನಿಂಗೆ ಹೇಗೆ ನಂಗೆ ನಾ ಕೇಪದ ಹೆಂಗೆ ಅತ್ತಮಾಕಿಲ್ಲೆ ಹೆಂಗ ಒಡಂಬುದಾಗ ಒಲಿಮೆ ಆಡದೆ ಹೆಂಗ ಈ ಒಂದು ಸಮುದಾಯ ತಿರುತ್ತಾ ಹೆಂಗ ಎಣ್ಣೆ ಆಡದೆ ಹೆಂಗೆ ಹೆಂಗಿದೆ ಕೇಪದು ನಿಂಗೆ ವಯಸ್ಸಾದವಕ್ಕೆ ಏಯ್ದಂಗೆ ಹೆಂಗೆ ಕೇಪುದುಗ ಮುಡಿಯ ಅಂದೇಗಿ ಅವಕ್ಕೆ ಏನು ಮಾಡಿಬಿಟ್ರುಂಬ ತಾ ರಾಜನವೇ ಎದುರಿಸಿದ್ರುಂಬ. ದಾರ ಎದುರಿಸು ಅಂದರೆ ರಾಜನ ಮಾತಿದ್ದಲ್ಲಿಯೋ ಆ ಇಳವರಸ ತಾ ಬಂದು ಅಪ್ಪಗ ಎದುರ್ಪೇಯ್ದ ಅಂಬ. ಅಪ್ಪ ಏಯ್ದ ನಾ ಹೇಗುಲಪ್ಪ ಎನಗ ಮೇಲೆ ಇಬ್ಬ ದೊಡ್ಡವಕ್ಕೆಲ್ಲತ್ತ ಹೇಗಿ ನಾ ಕೇತ್ತು ನಿನ್ನ ಕೂಡ ಹೇಗಿನೇ ನಿಂಗೆ ಬಂದು ಇಳഞ്ഞರೆಲ್ಲ ಉಳ್ಳಿ ಬಳಿ ಓಪೋದು ನಂಗೆ ತಿಂಬ ಹಿಟ್ಟೇನ ನಂಗೆ ಓಪ ಎಡೇನ ಆಡ ಮಾತೇನ ದೊಡ್ಡವಕ ಕುನ್ನವಕ ಅಂದು ಎತ್ತೆ ಮರ್ಯಾದೆ ಕೊಡೋದು ಎಂಬುದನ್ನ ಎಲ್ಲವ ನಿಂಗೆ ಅರುದು ಮಾಡೋದು ಒಂದೊಂದು ಜನ ಹೇಗೋನೆ ಆ ರಾಜ ಮಾತಿ ಅದನ್ನು ಕೇಪಿಲೆ ಏನು ಮಾಡಿಬಿಟ್ಟಂಬ ಆ ಇಳഞ്ഞರೆಲ್ಲ ಕೊರ್ಚಿ ನಂಗೆ ಇದಕ್ಕೆ ಮೇಲೆ ಈ ಅಪ್ಪನಕ್ಕೆ ಮಾತೆಲ್ಲ ಕೇಪೋದು ಗನ ಇವಕ್ಕೆ ವಯಸ್ಸಾಗಿ ತಡದೆ ಇವಕ್ಕೆ ಹೇಗಿದಿಲ್ಲ ನಂಗೆ ಏದು ಒತ್ತು ಬರ ಆತೆಂದಾಗಿ ಆ ರಾಜ ಮಾತಿ ತನ್ನೋಡಿ ಇಳഞ്ഞರೆಲ್ಲ ಕೊರ್ಚಿ ತಾ ಏನು ಮಾಡಿಬಿಟ್ಟಂಬ ಈ ಊರದೋಗಿಬ್ಬುದಲೇ ನಾ ಪಕ್ಕದ ಊರಿಗೆ ಹೋಗಿ ಹೆಂಗೆ ಒಂದು ಮನೆ ಕಟ್ಟಿ ಹೆಂಗೆ ಇದ್ದಪ್ಪನಿ ಅಂದಾಗಿ ತನ್ನ ಸರ್ ಹಣ ಆಡೋನೆ ಕಾಸು ಆಡೋನೆ ಏನು ಮಾಡಿಂಬ ಆ ಇಳഞ്ഞರೆಲ್ಲ ಕೂಟಿಂಡೋಗಿ ಅಡುತ್ತ ಒಂದು ಊರಿಗೆ ಹೋಗಿ ಎಲ್ಲ வாழ்ந்துಕೊಂಡಿದ್ರುಂಬ.
ಆ ಜಾಮದಾಗ ಏನು ಮಾಡಿದ್ರು ಅಂಬ ಸರಿ ಇಂದು ಬೇಟೆಗೋಪ ಅಂದೇಗಿ ಆ ರಾಜ ಮಾತಿ ಆ ಇಳಂಜರೆಲ್ಲ ಕುರಿಸಿ ಆ ಕಾಡು ಬನಗೆ ಹೋಗಿ ಬೇಟೆಗೆ ಹೋದವರು. ಏಕೆಂದರೆ ಅವಕ್ಕಾಗ ಏನು ನೋಡ್ಲಿಯೋ ಆ ಮಾಮಿಸ ಬೇಕು ಅದನ್ನ ಎತ್ತಿ ನಂಗೆ ಮನೆಗೆತ್ತಿ ಬಂದುಬಿಡೋದು, ಆ ಒಂದು ಆ ಹಾಡ ಕೊಬ್ಬೋದು ಆ ಮಾನ ಕೊಬ್ಬೋದು ಅಂದೇಗಿ ಆ ಎಣ್ಣೆ ಬಂದೋಕೆ ಓಡಿಂಡೆ ಅಟ್ಟು ತುಂಬ. ಈಗ ಏನು ಮಾಡಿದ್ರು ಅಂದರೆ ಇಂದು ಇಕ್ಕ ಬಟ್ಟೆಯಲ್ಲಿ ಸರಿ ಏನಾಲಿ ಏನಂದರೆ ಸಾಧಾರಣ ನಂಗೆ ಒಂದು ಪರುತಿ ಆಡೆಯಿಂದ ಹೇಗಿರೋದು ಆ ನೂಲದೋಗಿ ಎತ್ತಿ ನಂಗೆ ಬಂದು ನಂಗೆ ಆಡೆಯ ಅಣಜಿಂಡಿದ್ದು ನಂಗೆ ಬಟ್ಟೆ ಇಕ್ಕೊಂಡಿದ್ದು ಅದು ಬಂದು ಎತ್ತ ಸಿಕ್ಕಿರ ಅಂಬುದು ನಂಗೆ ಅರ್ಧ ಒಂದು ನೆಸವು ತೊಳಿಲ್ದೋಗೆ ನಂಗೆ ಮಾಡಿಕೊಂಡಿದ್ದ. ಆಲ ರಾಜ ಮಾತಿಗ ಒಂದು ತನಿಪಟ್ಟ ಆಸೆ ಎಂಬ ಒಂದು ವಿಪರೀತமான ಆಸೆ. ಏನು ಆಸೆ ಅಂದರೆ ಅಲ್ಲಿ ಒಂದು ಮಾನ ಹೋಗಿಂಡದೆ ಆ ಮಾನ ಕೊದ್ದು ಬಿಡೋದು, ಆ ತೋಲ ಉರಿತು ಆಡೆಯ ಬಂದು ನಂಗೆ ಬಟ್ಟೆಯ ಇಕ್ಕೋದು, ಆ ಆಡು ಕಾಟಾಡು ಹೋಗಿಂಡದೆ ಆ ಕಾಟಾಡು ನೋಡಿ ಆ ತೋಲ ಎತ್ತಿ ಎಲ್ಲ ತೋಲದೋಗತಾನೆ ಮಾಡೀರ ಅದೇ ಮಾಕೆ ಆ ತೋಲ ಎತ್ತಿ ನಾ ಬಂದು ಬಟ್ಟೆಯ ಇಕ್ಕೋದೊಂದಿಗೆ ಒಂದು ವಿಪರೀತ ಆಸೆ ಬಂದು ಆ ರಾಜ ಮಾತಿಗೆ ಬಂದು ತಂಬ. ಏಕ ಅಪ್ಪಯ್ಯ ಅಂದ ರಾಜಗೂ ಕೇಪಿಲೆ ರಾಜಗೂ ಮೇಲೆ ದೊಡ್ಡವಕೇಗೂ ಅಟ್ಟಿವಿ ಕೇಪಿಲೆ ಇವಕ್ಕಿಂತ ತನಿಯ ಊರ ಕಟ್ಟಿ ಹೋಗ್ಬಿಟ್ರಲ್ಲಿಯೋ. ಈಗ ಏನು ಮಾಡಿದ್ರು ಅಂಬ ಆ ಕಾಡು ಬನ್ನದಾಗ ಹೋಗಪ್ಪನೆ ಆ ಬೇಟೆಗೆ ಹೋಗಪ್ಪನೆ ಬಿಲ್ಲೆ ಎತ್ತಿಂಡೋಗಿ ಅಂಬೆ ಎತ್ತಿಂಡೋಗಿ ಎಲ್ಲ ಸುತ್ತಿ ಬಪ್ಪನೆ ಆ ಒಂದು ಹಾಡು ಹೋಗಪ್ಪನೆ ಆ ಹಾಡು ಬಂದು ಕೊಬ್ಬುದು ಒಂದಾಗಿ ಸರಿಯಾಗಿ ನೋಡಿ ಗಿಲಕ್ಕು ನೋಡಿ ಇಟ್ಟು ಆ ಹಾಡ ಕೊದ್ದುಬಿಟ್ರುಂಬ. ಕೊದ್ದಗಿಂದಾಡು ತನ್ನುಡಿಯ ಆ ಹಾಡು ನುಡಿಯ ಆ ತೋಲ ಅದೇ ಉರಿಚಿದ್ರುಂಬ. ಅದು ಅದೇ ತುಡಿಚಿ ಅದು ಸತ್ತುಬಿಟ್ಟ ಆಡು ಸತ್ತುಬಿಟ್ಟ. ಈಗ ತೋಲ ಎತ್ತಿ ಏನು ಮಾಡಿದ್ರು ಅಂದರೆ ಅದು ಉಪ್ಪುದೋಗ ಒಳ್ಳಂಗೆ ತೇತು ಏನು ಮಾಡಿದ ಅಂಬ ಅದು ಮನೆಗೆ ಎತ್ತಿ ಬಂದು ಈ ಆಡು ತೋಲ ಬಂದು ನಾಯಿ ನೋಡಿ ಉರುಗ ಹಾಕಿ ಒಪ್ಪದು ನಾ ಬಂದು ಉಳ್ಳಿಂದ ಬೇಟೆಕಾರ ಎಲ್ಲ ಬಂದು ಏನಾಗ ಅಡಿಮಿತ ವಿಲಂಗಾಲಿ ಸರಿ ಮಕ್ಕಳಾಲಿ ಸರಿ ಅಪ್ಪಾಲಿ ಸರಿ ದೊಡ್ಡವ ಕಾಲಿ ಸರಿ ನಾ ಹೇಗಿದಂಗೆ ಕೇಪದು ಒಂದು ಹೇಗಿ ತನ್ನ ರಾಜ ಮಾತಿಗ ಆ ಆಣವದಾಗ ಆಡವನೇ ಏನು ಮಾಡಿದ ಅಂದರೆ ಆ ಆಡು ತೋಲ ಎತ್ತಿ ಸಂತೆ ಏನು ಮಾಡಿದ ಅಂಬ ತನ್ನೊಡಿ ಒಡಂಬ ಎಲ್ಲ ಸುತ್ತಿ ಅದು ಎತ್ತ ವಿಧವಾ ಅಡದ ನೋಡು ಅತ್ಯಂತಾಗಿ ಅದೇರ್ಕನೇ ಉಪ್ಪು ಹಾಕಿ ತಡದ್ರಿಯೋ ಉಪ್ಪುದೋಗ ತೇತುತ್ತಾ ಈಗ ಬಂದು ಅವಕ್ಕೆ ಬಟ್ಟೆ ಹಾಕಿದ್ದಾರೆ ಸಂತೆ ಇಕ್ಕಿ ಒಳ್ಳಂಗೆ ಒರಿಗಿದ ಅಂಬ ಒರಿಗಿ ಒರುಕುದು ಎಬ್ಬನ ಏನಾಗ್ಬಿಟ್ಟ ಅಂದರೆ ಆ ಹಾಡುನ ಆ ತೋಲು ಬಂದು ತನ್ನುடைய ರಥ ಕೂಡ ಆ ಒಡಂಬು ಕೂಡ ಅದೇ ಹುಟ್ಟಿಬಿಟ್ಟ ಅಂಬ. ಈಗ ಹುಟ್ಟಿದಿಗಿಂದಾಡು ಅದು ಏನಪ್ಪನೇ ಅದು ಬಿಸಿಲು ಜಾಸ್ತಿ ಆಗ ಸರಿಯಾ ಇರುಡು ಒರುಗುದು ಎಬ್ಬನೇ ಬಿಸಿಲು ಬಂದುಬಿಟ್ಟ. ಆ ಬಿಸಿಲು ಬಪ್ಪನೆ ಏನಾಗ್ಬಿಟ್ಟ ಅಂದರೆ ತನ್ನ ಒಡಂಬುದೋಗೆ ಆ ಆಡು ತೋಲು ಒಟ್ಟಿಬಿಟ್ಟ. ಈಗ ಎತ್ತೋದಕ್ಕೆ ಮುಡಿವಿಲ್ಲ. ಆ ಇಳಂಜರೆಲ್ಲ ಏನೋ ಮಾಡ್ಯಾರ ಏಕ ಇಗುತ್ತು ನೋಡಿದರು ಆ ತೋಲು ಬಪ್ಪಿಲೆ. ಆಗೊಬ್ಬ ಏನು ಮಾಡಿದ ಅಂಬ ಸರಿಯಿಂದಾಗಿ ಒಂದು ಕತ್ತಿ ಎತ್ತಿ ಬಂದು ಆ ಆಡ ತೋಲು ಎತ್ತಿನಿ ಎಂದಾಗಿ ಅದೇನು ಸ್ವಲ್ಪ ಅದನ್ನ ಅದೇ ಕೀರಿದ ಅಂಬ. ಕೀರೋನೆ ತನ್ನುಡಿ ಒಡಂಬುಗೆ ಪಟ್ಟುಬಿಟ್ಟ. ಅಲ್ಲಿದು ರಕ್ತ ಬಂತು ತುಂಬ. ಅದು ಎತ್ತೋದಕ್ಕೆ ಮುಡಿವಿಲ್ಲ. ಅತ್ತನ ಕೆರಿಚಿನ ಅಲ್ಲ ಆಡು ತೋಲು ಆ ಒಡಂಬೊಂದು ಬೆಪ್ಪಿಲೆ ಆ ಉಪ್ಪ ಆದುದು ಆ ಒಡಂಬಗೋಸ್ ಒಟ್ಟಿಬಿಟ್ಟಂಬ. ಈಗ ಏನು ಮಾಡೋದು ಒಂದು ಅರಿಯಾದ ಆ ಇಳಂಜರಿಗಳೆಲ್ಲ ಹತ್ತುಂಡಿಬ್ಬನೆ ಅಯ್ಯೋ ರಾಜ ಮಾತು ಇಳವರಸಿಗೆ ತಾಯಿಬಿಟ್ಟವೇ ಎಂದು ನೆನೆಸಿಟ್ಟಿಬ್ಬನೆ. ಆ ಜಾಮದೋಗೆ ಏನು ಮಾಡಿದ್ರು ಅಂಬ ಸರಿ ಈಗತ್ತ ನಂಗೆ ದೊಡ್ಡವಕ ಸಾರೆ ಒಂದು ಕರುತು ಕೇಪ ಅಂದೇಗಿ ಆ ಊರಿಗೆ ಹೋಗಿ ಆ ರಾಜನ ಸಾರ ಕೇತರು ಅಂಬ ನಿನ್ನ ಮಾತಿಗೆ ಇತ್ತಮ್ಮಕ್ಕೆ ಬೇಟೆಗೆ ಹೋಗಿ ಬಪ್ಪನೆ ಆ ಆಡು ತೋಲು ಎತ್ತಿ ಬಂದು ತನ್ನ ಒಡಂಬ ಮೈಗೆ ಹಾಕಿದರು. ಅದು ಹುಟ್ಟಿಟ್ಟು ಬಪ್ಪುದಿಲ್ಲ ಹತ್ತು ಉಂಡಿದ್ದಾನೆ ಉಸಿರು ಓಪನಿಂಗ್ ಆಡದೆ ಆತೊಂದು ಹೇಗೋನೆ ಆ ರಾಜನೇ ಇದೆಂಬ ನಾಯಗುಲಿಂದಾಗಿ ತನಗ ಮೇಲಿದ್ದಾರೆ ನೋಡು ಅವಕ ಸಾರ ಕೇತರು ಅಂಬ ಏನ ಮಾಡೋದು ಅಂತ ಕೇಪನೆ ಹೇಗೆ ನೀವು ಒಂದು ತಾಲಿಗೆ ಎಡಗೆ ಬಂದರು ಅಂಬ ತನ್ನವ ಈಗ ನಿಂಗೆ ಕತ್ತಿದೋಗಿ ಎತ್ತಲಿಯೂ ಬರ ಏನ ಬರ ಅಂದೇಗಿ ತನ್ನವ ಕೂಟಿಂಡು ಬಾರಿಯಿಂದಾಗಿ ತನ್ನ ತೂಕಿಂಡು ಬಂದು ಒಂದು ಕೊಳಗೆ ಬಂದರು ಅಂಬ. ಆ ಕೊಳಗೆ ಬಂದು ಆ ನೀರು ನೆಲೆಯದೋಗೆ ತನ್ನವದೇ ಅಡಿಚಿ ಸೆನಜಾಮ ಬೀತರು ಅಂಬ. ಏನಾಯ್ತು ಅಂದ್ರೆ ಆ ನೀರುದೋಗೆ ಆಡು ತೋಲ್ ಅದೇ ಒಳ್ಳಂಗೆ ಊರಿದಗಿಂದಾಡು ತನ್ನ ಒಡಂಬುಂದ ಅದೇ ಮೇಲೆ ಎತ್ತವನೇ. ಈಗ ಮೊದಲು ಎತ್ತಾಟಿತು ಅದೇ ಮಕ್ಕೆ ಅದು ಸರಿಯಾ ಬಂದು ತುಂಬ. ಈಗತ್ತ ಉಸರೇ ಬಂದು ತಡದೆ ಆ ಕೀರಿದ ಎಡೆಯಿಂದ ಕಾಯಿ ಆಟದಲ್ಲಿಯೋ ಆ ದೊಡ್ಡವಕೇನ ಮಾಡಿದ್ರು ಅಂದರೆ ಅಲ್ಲಿದ್ದ ಒಂದು ಸೊಪ್ಪ ಎತ್ತಿ ಅದನ್ನು ತೇತು ಅದನ್ನುಡಿಯ ಆ ಸಾರ ಎತ್ತಿ ಆ ಎಲ್ಲಿ ಕಾಯಿ ಪಟ್ಟುತ್ತೋ ಆ ಕಾಯಿಗೆ ಹಾಕಿದರು ಅಂಬ. ಈಗ ಒಡಂಬು ಕಾಯಿಗ ಆ ಒಂದಿಗ ಎಲೆ ಚಾರ ಹಾಕಿದರು ಆ ಒಡಂಬುಂದ ಆಡು ತೋಲು ಬಂದುಬಿಟ್ಟ. ಅದೇ ಮಾಕೆ ತನ್ನುಡಿಯ ಉಳ್ಳಿ ಒಂದು ಮಾತೆ ಕರುತೆಯಾಗಿ ಇಂದಾಡುತ್ತಾ ಆ ರಾಜ ಮಾತೆ ಹೇಗಿದಾಂಬ ನಾ ಈಗತ್ತ ನಿಂಗವ ಒಣಗಿನೇ
ದೇವರು ಅಂತ ನೆನ್ಸಿನೆ ಏನ ಮಾಡಲಿಯೋ ದೊಡ್ಡವಕ್ಕ ಮಾತ ಕೇತು ನೋಡೋದು ಆ ಅನುಭವಗ ಕೇತು ನೋಡೋದು ನಾ ಕತ್ತುಬಿಟ್ಟೆ ನಾ ಇಳಂಜನು ಎನಗೆ ಮನವಲಿಬೆ ಆಡದೆ ಸರಿಯಾ ಎನ್ನ ಸರ್ ಹಣಕಾಸು ಆಡದೆ ಇಳಂಜರುಗಳೆಲ್ಲ ಇದ್ದಾರೆ ಅತ್ಯಂತಾಗಿ ನೀ ಆಡಕೂಡೋದು ಎಲ್ಲವೇದು ಅಪ್ಪನವಕ್ಕೆ ಹೇಗಿದೆ ಮಾತ ಕೇತಲೆ ಪುನವಾಗ ಉಳ್ಳಿತು ಉಳ್ಳಿ ದಾರಿ ತೆಗೀರ ಅಪ್ಪ ಕತ್ತದನೆಯೋ ಕಪ್ಪಿಲೆಯೋ ಆ ಒಂದು ಪಟ್ಟ ಈಸದನೆಯೋ ಆ ಅನುಭವ ಅರಿವು ಒಂದು ಅಡದಲೆಯ ಆ ಅನುಭವ ಅರಿವು ಅದನ್ನು ತಾಂಡಿತಾನೆ ಬಂದದನೆ ಇದನ್ನು ಒಂದೊಂದು ಕುನವಿಯ ನಂಗೆ ಕೀರ್ತಿ ಮಾಡಿ ಅಂದುಬ್ಳೆ ನಂಗೆ ಮನತೆನ ಒಳ್ಳಂಗಟ್ರ ನಂಗೆ ನಾಡು ಒಳ್ಳಂಗಟ್ರ ಅಮ್ಮನ ಈ ಮಾತತ ಸ್ವಾಮಿವಿಕ ಸಚ್ಚಿದಾನಂದ ಗುರು ಶ್ರೀ ನವೀನ್ ಸಾಯವಕ್ಕವು ನಂಗೆ ಮೇಘನಾಥ್ ಸಾಯವಕ್ಕೂ ನಂಗೆ ಯಶೋದಮ್ಮನಕ್ಕೂ ಒಂದೊಂದು ಸತ್ಸಂಗದ ಹೋಗಿಯೋ ಅಪ್ಪನ ಮದಿಚ್ಚು ಅವ್ವಿಯ ಮದಿಚ್ಚು ಕೂಟ ಕುಣಬ ಮದಿಚ್ಚು ನಂಗೆ ದೊಡ್ಡಪ್ಪ ಬೇಕು ಕುನ್ನಪ್ಪ ಬೇಕು ಮಮ್ಮಿ ಬೇಕು ಮಮ್ಮ ಬೇಕು ಎಂಬುದನ್ನ ನಿಂಗೆಲ್ಲವ ಅಡಿಪಣಿಂಚು ಹೋಗಿವಿ ಎತ್ತೆಂದಾಗಿ ಇಳಂಜರಿಗೆ ಒಂದೊಂದು ಜನ ವೇಗಿಂಡಿದ್ದಾರೆ ನಂಗೆ ನೆರೆಯ ಸಮುದಾಯ ಸೇವೆಲ್ಲ ಮಾಡಿದ್ದಾರೆ ಅದನ್ನು ಕೇಪನತ್ತ ಆನಂದ ಸಿಕ್ಕಿರಾ ಅಂತ ಹೇಗಿಂಡು ಅಡುತ್ತದು ನಂಗೆ ಸಾಯಿನ ಗವದ ಮಾತದೋಗೆ ಅಡುತ್ತದು ನಂಗೆ ಸಿರಪಾನ ಒಂದು ಕರುತು ನೋಡೋಣ ನಂಗೆ ಇದೆಲ್ಲವ ಅಡಂಜೋದು ಅಂದರೆ ಏನೇ ಬೇಕು ಅಂದರೆ ಪೊರುಮೆ ಬೇಕು ಆ ಪೊರುಮೆ ನುಡಿಯ ಸಿರಪತ ಈಗ ನಂಗೆ ನೋಡೋಣ ಅದನ್ನು ಅಡುತ್ತದು ನಂಗೆ ವಿಳಕ್ಕವ ಹೇಗೋಣ. ಓಂ ಶ್ರೀ ಸಾಯಿರಾಮ್. ಬಡವ ಕುಲ ಎಂಬ ಈ ದೇವ್ರ ಕುಲ ಮಕ್ಕಳೆಲ್ಲರಿಗೂ ನಂಗೆ ಗವತುಂಬಿದ ನಮಸ್ಕಾರ ಹೇಗಿಂಡು ಇಂದಿನ ಜನ ನಂಗೆ ಪೊರುಮೆ ಪತಿ ನೋಡುವ ಮನುಷ್ಯರ ಹುಟ್ಟಿದ ಒಬ್ಬೊಬ್ಬಗೂ ಪೊರುಮೆ ಅಪ್ಪರ ಮುಖ್ಯವಾಟು ನಡೆದೆ ಪೊರುಮೆ ಎಬ್ಬಮ್ಮ ಈ ಒಲಗ ವಾಂಡನಾಂದೇಗಿ ನಂಗೆ ದೊಡ್ಡವಕ್ಕೆ ಹೇಗಿದ್ದಾರೆ ಪೊರುಮೆ ಇಲ್ಲಾದಲ್ಲೇ ನಂಗೆ ಸ್ಥಾನ ಎಳೆಂದು ನೆಮ್ಮದಿ ಎಳೆಂದು ನಂಗೆ ಸುತ್ತಿ ಬಹುಕರ ಗವವು ನಂಗೆ ಎಳೆದನು. ಉದಾಹರಣೆಗೆ ಒಂದು ಉನ್ನ ಸಂಭವ ಮುಂದಾಡದೆ ಸಂಕ್ರಮಣ ಮುಂದಾಡು ಅಡಿಕಡೆ ದೋಸಿ ಮಕ್ಕಳೆಲ್ಲ ಒದುಕೂಟ ಬಿದ್ದು ಅಲ್ಲಿ ಇಬ್ಬ ಸಾಧು ಸನ್ಯಾಸ ಎಲ್ಲವ ತೊಂದರೆ ಮಾಡಿ ಬಂದರು. ಕಾಂಜಿ ಪೆರಿಯವ ಹೊರ ಸಪ್ಪರ ಬಿಸಿಲು ಉದರ ಮಾಕತವ ಅವಕ್ಕೆಲ್ಲಾಗೂ ಒಳ್ಳ ಗವದೋಗೆ ಮಜ್ಜಿ ಕಲಿಕೆ ಬೀವಿಂದೇಗಿ ಹೇಗಿದ್ರು ಅವಕವು ಒಂದಂಡ ಮಜ್ಜಿಗೆ ಕಲಿಕೆ ಮಾಡಮುಂಡಾಡು ಬೀತರು. ಆ ಪೊದುಕೂಟ್ನ ಬಂದವಕ್ಕೆಲ್ಲ ಅಪ್ಪರ ತಪ್ಪು ಅವಕರ ಪತಿ ಮಾತಾಡಿದ್ರು. ಏಸಾಗ ಮಾತಾಡಲಿ ಪರವಾಗಿಲ್ಲಂದೇಗಿ ಪೊರುಮೆಯೋಗಿದ್ದರು. ಒಂದು ಜನ ಅವಕವೇ ಮುಡಿಬಿಲ್ಲ ಅಪ್ಪರ ಅರ್ಪಿತಿತು. ಆ ಮಡ ಮುಂದಾಡು ಅಟ್ಟ ಮಜ್ಜಿಗೆಯ ಕುಡ್ತರು. ಆ ಮಜ್ಜಿಗೆ ಕುಡ್ತವಕರ ಮನಸ್ಸು ಮಾರಿತು. ಅತಮಾಕೆ ನಂಗೆ ಮುಂದಾಡು ಕೋಪ ಬಪ್ಪ ನಂಗೆ ದಾರ ಏನ ಸೈಲ್ ಮಾಡಲಿಯು ಮಾತಾಡ್ಲಿಯು ನಂಗೆ ಪೊರುಮೆಯೋಗಿಬ್ಬೋ ನಂಗೆ ಅವಕಾಯಿ ದೇವ್ರ ಸಾರ ವೇಂಡುವೋ ಒಳ್ಳಗ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಒಳ್ಳಿತಾ ನೋಡಿವಿ. ಸಾಯಿರಾಮ್. ಸೌಮ್ಯವಿಕ ಹೇಗಿದ ನಂಗೆ ವಿಡಿಯೋ ನೋಡಿದನೋ ಇಲ್ಲದೋಗೆ ಆ ಪೊರುಮೆ ಎಂಬುದನ್ನ ಪರಸೋಕ ಇದ್ದಾರೆ ಆ ಪೊರುಮೆ ಎಂದು ಹೇಗೋದು ಮುಡ್ದರ ಅಲ್ಲ ಬಾಳ್ಕದೊಗೆ ನಂಗೆ ಅದನ್ನು ಕಡೆ ಹಿಡಿದುಕೊಂಡು ಓಪದು ಮುಡ್ದರವಾ ಇಲ್ಲಿ ಎಂಬುದು ಒಂದು ಕೇಳ್ವಿಕುರಿಯಾವೇ ಅಡದೆ ದಾರೆಲ್ಲ ಪೊರುಮೆಯ ಇದ್ದು ತನ್ನುடைய வாழ்க்கை ನಡೆತಿದ್ರು ಎಲ್ಲ ಫಲನೂ ಸಿಕ್ಕಿತ್ತು. ಪೊರುಮೆ ಇಲ್ಲದೆ ನಂಗೆ ಕೋಪಪಟ್ಟು ನಂಗೆ ಒಡಂಬ ಕೆಡಿಸಿ ಆ ಪೊರುಮೆ ಇಲ್ಲದ ಒಪ್ಪನೆ ಏ ಕಾರ್ಯವು ಅದು ಬಂದು ಜಯ ಇಲ್ಲದೆ ಏಕಾಂದಲೇ ಅದು ನಡೆಮುರೆಗೆ ಇಲ್ಲದೆ ಅದು ಮಂಗಿ ಹೋಗ್ಬಿಟ್ಟ ಅಂತ ಹೇಗಿದ್ರು. ಆಗ ಪೊರುಮೆ ಆ ಕಡಲಿನೂ ಪೆರಿದು ಒಂದು ಹೇಗೀರ ಕಡಲು ಆಪಟ್ಟಿ ದೊಡ್ಡದು ಅಟ್ಟಲ್ಲಿ ಸೇತಿ ನೀ ಪೊರುಮೆ ಇದ್ದುಪ್ಲೆ ಅದು ನಿನಗೆ ಅಡಕ್ಕಾಂದ ಹೇಗ ಅಳಬುಗ ಆ ಪೊರುಮೆ ನುಡಿಯ ಆ ಸಿರಪು ಅಡದೆ. ಆಗ ಇತ್ತಮಾಕೆ ನಂಗೆ ನೋಡೋಣ ನಂಗೆ ಎಣ್ಣವ ಮಾತೋದು ಆ ಎಣ್ಣವು ಮಾತೋದು ದಾರ ಮೂಲೆಯವ ಒಪ್ಪದು ಅಂದಲೇ ಒಂದು ಗುರು ಮೂಲೆಯವ ಹೊಲತ ಸರಿಯಾಟ್ರ ನಂಗೆ ಮಾತೋದು ಅಂದಲೇ ಏದು ಉಳ್ಳಿತ್ತು ಏದು ಒಲ್ಲ ಅಂಬುದನ್ನ ನಂಗೆ ದಾರಾಳ ಏಯ್ ತಪ್ಪುತ್ತಾನೆ ನೆಂಚೋನೆ. ಸೀಡರ್ಗಳೆಲ್ಲ ಏನು ಮಾಡಿದರು ಅಂದಲೇ ನಂಗೆ ಬುತ್ತರ್ ಸಾರ್ ಹೋದರು ಗೌತಮ ಬುತ್ತವರ ಸಾರ್ ಹೋಗಿ ಎಂಗಳುடைய ಮನநிலை சரியில்லை எங்களுக்கு பொறுமை இல்லை கோப்பு ಬಂದುಂಡೆ ಆಡದೆ ಆಗಾಗ ಏನ ಮಣ್ಣೆ ಅರಿಯಾದೆ ಹೆಂಗೆ ಮಾಡಿಬಿಟ್ನಿ ಒಂದು ಹೇಗೋನೆ. ಆಗ ಬುತ್ತರ್ನವ್ರು ಕೇಳಿದರು ಸರಿ ನಿಂಗೆ ಇಲ್ಲಿ ಬಾರಿಬಿಂದ ಹೇಗಿ ಏನ ಮಾಡಿದ್ರು ಅಂದಲೇ ತನ್ನ ಸಾರೆ ಒಂದು ಸೀಡರ ಕೊರ್ಚಿ ನಿಂಗೆ ಏನು ಮಾಡಿರಿ ಅಂದಲೇ ನಾ ಹೇಗೋದನ್ನ ಕೇಳ್ತಾರೆ ಅಂತ ಕೇಳ್ತರು. ಅವಕ್ಕೂ ಅದನ್ನು ಸರಿಯಿಂದ ಹೇಳಿದರು. ಏನು ಮಾಡಿದ್ರು ಅಂದಲೇ ಆ ಬುತ್ತರು ಹೇಗಿದ ಒಂದು ಸೆಂಬು ಕೊಟ್ಟು ನಿಂಗೆ ಬಂದು ನೀರು ಎತ್ತಿ ಬಾ ಅಂದ ಕೇಳಿದಂಬ ಒಂದು ದೊಡ್ಡ ಸೆಂಬು ಕೊಟ್ಟು ನನಗೆ ಅರುಪು ಜಾಸ್ತಿ ಹಿಂಡದೆ ಆ ಅರುಪು ತೀರ್ಚೋದುಗ ನೀ ಬಂದು ಕುಡುಪ ನೀರು ಉಳ್ಳಿ ನೀರು ಎತ್ತಿ ಬಾ ಅಂದೇಗಿ ಆ ಸೀಡರ್ಗೆ ಹೇಳಿದ್ರು. ಆ ಸೀಡರೆಲ್ಲ ಏನು ಮಾಡಿದ್ರು ಅಂದಲೇ ಎಲ್ಲ ಒಂದೊಂದು ಸೆಂಬೆ ಎತ್ತಿಂಡು ಹೋಗಿ ಕೀ ಒಂದು ಕೊಳಗೆ ಹೋದರು. ಕೊಳಗೋಪ ಜಾಮದ
ಹೋಗೆ ಇವಕ್ಕ ಒಪ್ಪನೆಗಟ್ಟ ನೀರು ಉಳ್ಳಂಗಟ್ಟಿತ್ತು ಓದ ಜಾಮದೋಗೆ ಆ ನೀರು ಮಗುವ ಜಾಮದೋಗೆ ಅಲ್ಲಿದಾಗೆ ಒಂದು ಎಮ್ಮೆ ಕೂಟ ಅಲ್ಲಿದಾರಿ ನಡೆದು ಬಂದಿತ್ತು ಅಲ್ಲಿದೋಗಡ ಆ ನೀರು ಹೋದಾಗ ಮೆಟ್ಟಿ ಅದು ನಡೆದುಕೊಂಡು ಹೋಗ್ಬಿಡಾನೆ ಆಗ ನೀರೆಲ್ಲ ಕಲಂಗಲಾಯ್ಬಿಟ್ಟ ಕಲಕ್ಕಾಯ್ಬಿಟ್ಟ ಆಗ ಇವಕ್ಕೊಂದು ಕೋಪ ಬಂದಿತ್ತು ಅಂದಲೇ ಈಸು ಜಾಮ ಒಳ್ಳಂಗಟ್ಟಿತ್ತು ಇನ್ನೂ ಸಿಟಿ ಜಾಮ ಅಟ್ಟದಲೇ ನೀರೆತ್ತಿಂಡು ಒಯ್ದನ ಆಲ ಈಸು ಜಾಮ ಆಯ್ಬಿಡಾನೆ ನಂಗೆ ಒಂದು ನಿಮಿಷದೋಗೆ ಈ ನೀರೆಲ್ಲ ಕಲಂಗಿ ಬಿಟ್ಟುತ್ತವ ಆತೆಂದಾಗಿ ಎಲ್ಲ ಏನು ಮಾಡಿದ್ರುಂಬ ತಿರುಗಿ ಬಂದು ಗೌತಮ ಬುದ್ಧರ ಸಾರ ಬಂದುಬಿಟ್ರುಂಬ ಸ್ವಾಮಿಗೆ ಸರ್ ಎದುರು ನೀರೆತ್ತಿನಿಂದ ಓದಿಯೋ ಅದು ಬಂದು ನೀರು ಕಲಂಗಿ ಬಿಟ್ಟ ಈಗ ಹೆಂಗೆ ಏನ ಮಾಡಿ ಅಂದಲೇ ಹೆಂಗ ತನಿಯ ಓನೆಯಿಂದಾಗಿ ಸ್ವಾಮಿ ಏದದನ್ನ ಕೇತು ನೋಡಾದೆ ಇವಕ್ಕೇನೊಂದು ಪಕ್ಕದಾಗ ನೀರು ಎತ್ತೋದು ಅಂದಲೇ ಇನ್ನೊಂದು 5 ಮೈಲು ದೂರ ಓಲೆ ಆ ನೀರು ಎತ್ತಿ ಬಂದು ಬಿಡೋಕು ಕುಡುಪ ನೀರು ಎತ್ತಿ ಬಂದು ಬಿಡೋಕು ಅಂತ ಹೇಳಿದ್ರುಂಬ ಸ್ವಾಮಿ ಹೇಗಿದ ಏನಾಗ 5 ಮೈಲು ಓರೆ ಇನ್ನು ಸೆಂಡು ಜಾಮ ಇರುವಂತ ಹೇಳಿದ್ರುಂಬ ಅವಕ್ಕ ಕೇಪಿಲೆ ಏನ ಮಾಡಿದ್ರು ಅಂದಲೇ ಆ 5 ಮೈಲು ದೂರಗ ದೋಸೆ ಸೀಡರ್ ನೀರೆತ್ತಿ ಬನ್ನಿ ಎಂದು ಪಾದಿಯ ಒಯ್ಬಿಟ್ರುಂಬ ದೋಸೆ ಸೀಡರಲ್ಲಿ ನಿದ್ದುಂಡಿದ್ರುಂಬ ಸ್ವಾಮಿ ಹೇಗಿದ ನಿಂಗೆ ಹೋಗಬೇಡ ಇಲ್ಲಿವೇ ಇರಿವಿಂದ ಮಾತು ಕೇತು ನೋಡಾದೆ ಹೋದ್ರುಂಬ ತಿರುಗಿ ಬಪ್ಪನ ಮೊದಲು ಜಾಮ ಇಬ್ಟಾಂಬ ಆಗ ಸೀಡರೆಲ್ಲ ಒಟ್ಟಿಗೆ ಬಂದು ಆ ಗೌತಮ ಬುದ್ಧ ಸರ್ ಕೇತಿರುಂಬ ಏಕ ಇಲ್ಲಿ ಇರುವಂದು ಹೇಳ್ಬಿಟ್ಟು ಹೆಂಗೆ ಓಲೆ ಮನಕನ ನೀರೆತ್ತಿ ಬನ್ನಿ ತಂದೆ ಒಂದು ಹೇಳಿದ್ರು ಏಕ ಪೊರುಮಿಲ್ಲಾದ ಹೋದಾರಿ ನಿಂಗೆ ಆ ಎಮ್ಮೆಲ್ಲ ಮೆಟ್ಟಿಟ್ಟು ಹೋದ ಆ ಕೊಳದೋಗೆ ಆ ನೀರು ಏನು ಮೊದಲು ಕಣ್ಣಾಡಿ ಮಾಗ ಅಟ್ಟಿತು ಈಗ ನೀರೆಲ್ಲ ಕಲಂಗಿ ಹೋಗ್ಬಿಟ್ಟ ಈಗ ನೀರು ಸರಿಯಾಪದು ಅಂದಲೇ ಆ ಎಮ್ಮೆ ಕಡ್ದು ಹೋದು ಸಿಟಿ ಜಾಮದೋಗೆ ಆ ಮೇಲೆ ಕಲಂಗೆಲ್ಲ ಅದೇನು ನೀಗಿ ಕೀ ಬಂದು ಕಣ್ಣಾಡಿ ಮಾಕ ನೀರು ಬಂದರ ಸೆನಜಾಮನಿಗೆ ಪೊರುಮಿಯ ಇದ್ದುದಲ್ಲೇ ಏನು ಮಾಡಿದ್ರಾಕು ಇಲ್ಲಿದ್ದೇ ನೀರೆತ್ತಿ ಬರೋಕು ನೀ 5 ಕಿಲೋಮೀಟ್ರ್ ಹೋಗಿ 5 ಮೈಲ್ ಹೋಗಿ ನೀರೆತ್ತಿ ಬಪ್ಪದು ನಿನ್ನ ನಡೆಯೂ ಬಂದು ಪೈನಿಲ್ಲೇ ನೀನು ತೂಕಿಂಡು ಬಪ್ಪ ಗೆಲ್ಚವೂ ಜಾಸ್ತಿ ಆಗ ಮನ ಒಳಚಲ್ ಜಾಸ್ತಿತಾನೆ ಇದನ್ನು ಏಕ ನಿಂಗೆ ಕೇತು ನೋಡೋದಿಲ್ಲ ನಿಂಗೆ ಪೊರುಮಿಲ್ಲಾದ ಓದೋದಿಂದ ನಿಂಗೆ ಮನ ಒಳಚಲಾಗ್ಬಿಡ್ತಾನೆ ಎಂದಾಗಿ ಸ್ವಾಮಿಗೆ ಏದಿಗಿಂದ ಆಡುತ್ತಾ ಎಲ್ಲ ಪೊರಂಜಿ ತುಂಬ ಆಗ ಏದು ಬೇಕು ನಂಗೆ ಪೊರುಮೆ ಬೇಕು ಎಂಬುದನ್ನತ್ತ ನಂಗೆ ಬುತ್ತರಕ್ಕೆ ಆಸೆಗೆ ಇದ್ರು ನಿಂಗಗ ಆ ಎಣ್ಣೆ ತೂಯ್ಮೆ ಆಡೋದು ಅಂದಲೇ ಮನಸ್ಸು ತೂಯ್ಮೆ ಆಡೋದಿಲ್ಲ ನಂಗೆ ಮನಸ್ಸೆಲ್ಲ ಸಂಜಲದೋಗ ಆಡಾನತ್ತ ಆಗತ್ತಾ ನಿಂಗೆ ಪೊರುಮೆ ಎಳೆದೋನ ನಿನ್ನ ಮನಸ್ಸು ತೂಯ್ಮೆ ಆಯ್ಪಳೆ ಎಣ್ಣೆ ತೂಯ್ಮೆ ಆಯ್ಪಳೆ ನೀ ಇಲ್ಲಿದ್ದೇ ನೀರು ಎತ್ತಿದರ ಹಾಕುಂಬುದನ್ನ ಏದಿಗಿಂದ ಆಡುತ್ತಾ ಅವಕ್ಕೆ ಪೊರಂಜಿತ್ತ ಆಗ ಏನು ಮಾಡಲಿ ತಾಂಗ ಶಕ್ತಿ ಬೇಕು ಅಂದರ ಅಗழ்ವಾರೈ ತಾಂಗು ನಿಲಂಪೋಲ ತಮ್ಮ ಇಗழ்ವಾರ್ ಪೊರುತ್ತಲ್ ತಲೆಯಿಂದ ಈರ ನೀ ಏಸಗತ್ತ ಒಂದು ಮುಳ್ಳೆ ಎತ್ತಿಯೋ ಒಂದು ಮಮ್ಮುಟಿ ಎತ್ತಿಯೋ ಒಂದು ಗುದ್ದಲಿ ಎತ್ತಿಯೋ ಆ ನೆಲವ ಬೆಟ್ಟಲಿಯೋ ಆ ನೆಲ ಎತ್ತೆಟ್ರ ಅದು ಪೊರುಮಿಯಾತಿದ್ದರ ಅದೇ ಮಾಕೆ ಮತ್ತವಕ್ಕ ಏನ ನಿನ್ನವ ಒಂದು ಒಲ್ಲಾದ ಮಾತಾಡಲಿ ಸರಿ ನಿನ್ನ ಕೋಪ ಬರ್ಚಿನಿ ಒಂದು ಮಾತಾಡಲಿ ಸರಿ ಆ ಜಾಮದೋಗೆ ನೀ ಮಾತಾಡಿಬ್ಳೆ ನಿನ್ನುடைய ನೆಲ ತವರಿ ಹೋಗ್ಬಿಟ್ರ ಕೋಪ ಜಾಸ್ತಿ ಬಂದರ ಒಂದು ಸಂಡೆ ಬಂದರ ನೀ ಆ ಜಾಮನೆ ಆ ನೆಲಮಾಕೆ ಪೊರುಮಿಯ ಇದ್ದುಬಿಟ್ಲೆ ಅವಕ್ಕೆ ಏನು ಹೇಗಿದ್ದಾರೆ ಅಂದಾಗಿ ಅವಕ್ಕವೇ ತನ್ನುடைய ತಪ್ಪ ಉಣರ್ದು ಬಿಟ್ಟಾರ ಅಂಬುದು ಗೈತಾ ಆ ಪೊರುಮೆ ಬೇಕು ಅಂದೀರ ಅದರಿಂದ அந்த பொறுத்தல் இறைப்பனை என்றும் அதன் இரத்தல் அதனிನ್ನು நன்றுந்த ಈರ ಆಗ ಒಂದೊಂದು ಜನದು ನೀ ಪೊರುಮೆ ಇಬ್ಬುದು ಮುಖ್ಯ ಅಲ್ಲ ಆತಮಾಕಿ ಇದ್ದುಪ್ನೆ ಅಂದಲೇ ನಿನ್ನ வாழ்க்கைದೊಗೆ ಎಲ್ಲ ವೆಚ್ಚಿಯು ನಿನಗೆ ಸಿಕ್ಕಿ ನೀವು ಒಳ್ಳಂಗಿದ್ದರೆ ಎಂಬುದನ್ನುತ್ತಾ ಆ ಪೊರುಮೆ ಪತ್ತಿ ನಂಗೆ ಅರ್ದನ ಒಂದೊಂದು ಮನುಷ್ಯಗೂ ನಂಗೆ ಪೊರುಮೆ ಅಟ್ಟುಪ್ನೆ ಅಂದಲೇ ಆ வாழ்க்கைದೊಗೆ ಅಡೆಯ ಮುಡಿಯಾದ ಎಲ್ಲೆಂದ ಇರ್ತವ ಆ ಒಪ್ಪುದುಗ ಎಲ್ಲಾಗೂ ವಾಯ್ಪಾಡದೆ ನಂಗೆ ಇಳഞ്ഞರಾಲಿ ಸರಿ ದೊಡ್ಡವ ಕಾಲಿಯೋ ಕುನ್ನವ ಕಾಲಿಯೋ ಕುನವೇ ಅಲ್ಲಿ ಸರಿ ಕುನ್ನುದು ಅಂತ ಆ ಪೊರುಪು ಕೊತ್ತು ಬಪ್ಪನೆ ನಂಗೆ வாழ்க்கை ಉಳ್ಳಂಗಟ್ರ ಅಂದು ಹೇಗುಂಡು அடுத்ததுனா ನಂಗೆ ಸಾಯಿನ ಗವದ ಮಾತುಂಬ ನಂಗೆ ಆ தலைப்பதோಗೆ அடுத்து நன்றி அறிதல் என்ற செய் நன்றி அறிதல் நன்றி தான் முக்கியம் இல்லையா அதனுடைய சிறப்பை பற்றி சுவாமிவுக்கா ಹೇಗೀರಾ ಅದಕ್ಕೆ ಮೇಲೆ அதனுடைய விளக்கம் ನಂಗೆ ಹೇಗೋಣ ಓಂ ಶ್ರೀ ಸಾಯಿರಾಮ್ ಬಡೂಕುಲ ಎಂಬ ಈ ದೇವ್ರ ಕುಲ ಮಕ್ಕೆಲ್ಲಾಗೂ ನಂಗೆ ಗೌತುಂಬಿದ ನಮಸ್ಕಾರವೇಗಿಂಡು ಇಂದರ ಜನ ನಂಗೆ ನನ್ರಿ ಉಣರ್ಪತಿ ನೋಡುವೋ ಸ್ವಾಮಿ ತಂದೆ ಎಲ್ಲಾಗೂ ನಂಗೆ ನನ್ರಿ ಹೇಗಿ ಪಡುವುದು ಪಂಚಬೋಧ ಮೂಲಿಯವ ನಂಗೆ ಸಿಕ್ಕಿದ ಎಲ್ಲಾಗೂ ಒಂದೊಂದು ನಿಮಿಷವೂ ಆ ನನ್ರಿ ಉಣರ್ವೋಡು ಇಬ್ಬುದು ನಂಗೆ ತಂದ ಆರೋಗ್ಯವಾದ ಒಡಂಬುಗೂ ಒಳ್ಳೆಯ ಕುಟುಂಬವು ನಂಗೆ ಆ ನನ್ರಿ ಓಡ ಇಬ್ಬುದು அன்றாட வாழ்க்கைக்கு தேவையாத ತಿಂಬುದು ಇಟ್ಟು ಉಡೋದು ಬಟ್ಟೆ ಇಬ್ಬುದು ಎಡೆ ಅದುಗೆ ಒಂದು ಕೊರೆ ಇಲ್ಲದೆ ನಂಗೆ ಈ ಬಡೂಕುಲ ಮಕ್ಕಳು ಬೀತಿದ್ದಾರೆ ಅದು ನಂಗೆ ಒಬ್ಬೊಬ್ಬವು ಆ ದೇವ್ರಿಗ ಆ ನನ್ರಿ ಉಣರ್ವೋಡು ಇಬ್ಬುದು ಕಷ್ಟಪಡೋನೆ ಒಬ್ಬ ನಂಗೆ ಮಾಡಿದ ಉದವಿಯ ನಂಗೆ ಎಂದೂ ಮರೆಯಕೂಡದು ಅತ್ತ ಮರದಲೆ ಅದು ಕೂಡ ದೊಡ್ಡ ಪಾಪ ಎದುವೂ ಇಲ್ಲ ನನ್ರಿ ಇಲ್ಲದೆಲ್ಲ ಇನ್ನೊಂದು ಅಡದೆ ದೇವ್ರು ನಂಗಗ ಎಲ್ಲವೂ ಮಾಡಿದ್ದಾರೆ ನಂಗ ಆ ದೇವ್ರಿಗ ಏನ ಮಾಡಿದೋ ಅತ್ತೆಂಬುದ ಒಳ್ಳೆಗ ಓರಿಡಿವಿ ಮೋಸನ ಮಾಡಿವಿ ಎಲ್ಲವೇ ಒಳ್ಳಿತಾ ನೋಡಿವಿ ಸಾಯಿರಾಮ್.
ಓಕೆ. ಈಗ ನಿಂಗೆ ಎಲ್ಲವೂ ಸೊಮ್ಮಿಕೆ ಇದ ಆ ವಿಡಿಯೋವ ನಿಂಗೆ ನೋಡಿದಾರಿ. ಅಲ್ಲಿದೋಗೆ ಆ ನಂಡ್ರಿ ಮುದು ಎತ್ತಾಡೋದು ದಾರಗಾಲಿಯೋ ಹುಟ್ಟಿದವ ಕಾಲಿಯೋ ನಂಗುಡಿಯ ಮತ್ತವ ಕಾಲಿ ಸೇರಿ ಒಂದು ನಂಡ್ರಿ ಎಂಬುದು ಕಡೇಸಿಗ ಎಲ್ಲಾಗೂ ಸಿಕ್ಕಿದ ಒಂದು ಪಾರಾಟು ಎಲ್ಲ ಒಳ್ಳೆ ಗೆಲ್ಚಗಿದ್ದು ಟೋಪನೆ ನಂಗೆ ದಾರಲ್ಲಿ ಒಬ್ಬ ನಂಡ್ರಿ ಏನೇ ಅಂದಲೇ ಅದು ಬಿಡ ಸಂತೋಷ ಉಲಗದಾಗ ಏದುವೇ ಇಲ್ಲೇ ಸರಿಯಾ. ಇತ್ತ ಮಾಕೆ ಅಟುಂಡಾಡೋನೆ ಕಾಟುಗ ರಾಜ ಇಬ್ಬ ಒಂದು ಸಿಂಗ ನಾತ ಸರಿಯಾ ಎಲ್ಲವೂ ಏನಾಗ ಅಡಿಮೆತೆ ಅಂದಾಗಿ ಆ ಕಾಡುದೋಗೆ ಆ ಸಿಂಗ ರಾಜವ ಇದ್ದು ತುಂಬ ಒಂದೊಂದು ಜನವು ಅದು ಎಲ್ಲ ವಿಲಂಗು ಎಲ್ಲ ಬೇಟಾಡಿ ಅದು ಕೊದ್ದು ತಿಂದುಂಡು ಬಂದುಂಡೇ ಅಟ್ಟಿತು. ಆಗ ಏನೇ ಮಾಡಿದರು ಅಂದರೆ ಅಲ್ಲಿದ ಒಂದು ಕುನ್ನ ಒಂದು ಮಾನು ತುಂಬ ಅಲ್ಲಿದಾರಿ ಕುನ್ನ ಒಂದು ನರಿ ಬಂದು ತುಂಬ ಅಲ್ಲಿದಾರಿ ಒಂದು ಆಡು ಬಂದು ತುಂಬ ಇದೆಲ್ಲ ವೆರೈಟಿ ಅಡಿಸಿ ಎಲ್ಲ ತಿಂದು ಬಂದು ತುಂಬ. ಆಗ ಅದು ಏನು ಮಾಡಿಲೆ ಸೇತಿ ತನಗೊಂದು ಮನಸ್ಸು ತಿರುಪ್ತಿಲ್ಲ ಅದೇ ಆ ಸಿಂಗಗಾಟು ತುಂಬ. ಈಗ ಏನು ಮಾಡಿದ ಮನೆ ಅಲ್ಲಿದಾರಿ ಒಂದು ಬೇಟೆಗೆ ಹೋದ ಒಂದು ವೇಡನ್ ಬಂದು ಏನು ಮಾಡಿದ ಅಂದರೆ ಬಿಲ್ಲೆ ತಿಂಡುವು ಅಂಬೆ ತಿಂಡು ಹೋದ ಅಂಬ. ಈಗ ಈ ಸಿಂಗ ಇದೆಲ್ಲ ಮಾಡ್ರವೆ ಮತ್ತನುಡಿಯ ನೆಲೆಯ ಪುರಿಂಜಾದೆ ತನ್ನನುடைய ಪಸ್ಸಿಗೆ ಉಣವು ತೇಡಿತಾ ಒಯ್ಬಿಟ್ಟ ಸರಿಯಾ. ಈಗ ಏನು ಮಾಡೋದು ಒಂದೇಗಿ ಒಂದು ದೊಡ್ಡ ಒಂದು ಕೂಂಡೆತ್ತಿ ಬೀತಾಂಬ. ಆ ಕೂಂಡದಾಗ ಏನಂದರೆ ಎತ್ತೆ ಯಾವುದು ಈ ಒಲಗಗೆ ರಾಜ ಅಂದೇಗಿ ಆ ಹಣವ ಮಾಡಿದ ಆ ಸಿಂಗವನಿಗೆ ಹಿಡಿತು ಬಿಡೋದು ಒಂದೇಗಿ ಆ ಹಿಡುಪುದುಗಾಗಿ ಒಂದು ಕೂಂಡು ಬಿತ್ತು ತುಂಬ. ಆ ಕೂಂಡದಾಗ ಏನು ಮಾಡೋದು ಅಂದರೆ ಆ ಸಿಂಗ ಹೋಗಿ ಜಾಮದ ಹೋಗಿ ಕಣ್ಣು ತೋರಾದೆ ಅದನ್ನು ತಾಂಡಿ ಒಪ್ಪನೆ ಆ ಕೂಂಡುಗೋಸು ಸಿಕ್ಕಿಬಿಟ್ಟ. ಈಗ ಕೂಂಡುಗೋಸು ಆ ಸಿಂಗ ಇದ್ದರೆ ಈಗ ಹೊರಾಸು ಎಲ್ಲ ಬೇಡಿಕೆ ನೋಡಿ ಹಿಡಿದ್ರುಂಬ. ಈಗ ಆ ಸಿಂಗ ತನ್ನ ಹೊರಾಸು ಬಪ್ಪದ ಮುಡಿಯಾದೆ ನಾತಾಂದ ಈಗ ಆಡಿದ ಸಿಂಗ ಹೋಗಸಿಬ್ಬನೇ ಈಗ ಅಲ್ಲಿದಾರಿ ಒಂದು ನರಿ ಬಂದು ತುಂಬ. ಆ ನರಿ ಸಾರೆ ಕೇತಿತ್ತು ಎನ್ನವ ಬಂದು ಎತ್ತಿಯಾಲಿ ಹೊರಾಸೆತ್ತಿ ಬಂದರಿಯಾ ಅಂತ ಕೇಳಿದ್ರು. ಆಗ ನರಿ ಹೇಗಿತ್ತು ನಾ ಏನ ಮಾಡಿ ನೋಡನೆ ಸರಿ ಆ ಮನಸ್ಸಿನ ಕೇಗಿ ನೀರು ನಿನ್ನ ದಾರ ಹೋಗಿಸಿ ಅಡತು ಬಿತ್ತರೋ ಆ ಮನಸ್ಸಿನ ನಾ ಕೇಗಿ ನೀರು ಅಂದೇಗಿ ಆ ನರಿ ಬಂದು ಆ ಬೇಡನ ಸಾರ ಹೋಗಿ ನೀ ಸಿಂಗವೇ ಅಡತು ಬಿತ್ತುಬಿಟ್ಟೆ ಅದು ಕಾಟುಗೆ ರಾಜವ ಆಡದೆ ಇತ್ತಮಕ್ಕಿ ಆಡೋದು ಸರಿ ಇಲ್ಲತ್ತವ ನೀ ಅದನ್ನು ಕಾಪಾತು ಅಂದೇಗಿ ಅದು ಸರಿಯಿಂದ ಹೇಗಿತ್ತು ತಾನು ಹೋಗಿ ಕಾಪಾತೀನಿ ಎಂದು ಆ ಕೂಂಡ ತರದನೇಂದು ಓಪನೆ ಆ ಕೂಂಡ ಅದೇ ಸಿಟಿ ತರದು ಬಪ್ಪನೆ ಆ ಸಿಂಗ ಪಾಂಜಿ ಬಂದು ತನ್ನ ಕೊಬ್ಬದಿಗೂ ನೆನೆಚು ತುಂಬ. ಆಗ ನರಿ ನೆನೆಚಿತ್ತು ತನ್ನ ಕಾಪಾತೋದು ಬಪ್ಪ ಆ ಮನುಷ್ಯನ ಈ ಸಿಂಗ ಇತ್ತಮಾಕ ಮಾಡ್ರವೆ ಇದು ನಂಡ್ರಿಗೆಟ್ಟದಲ್ಲವಾ ತೆಂದಾಗಿ ಸರಿಯಿಂದಾಗಿ ಅಡುತ್ತದ ನರಿ ಹೇಗಿ ತುಂಬ ಸರಿ ಇನ್ನು ಮೇಲೆ ತಪ್ಪು ಮಾಡಬೇಡ ಆ ತೆಂದಾಗಿ ನಾ ತರದು ಬಿಟ್ನೆ ಅಂದೇಗಿ ಆ ತಿರುಕಿ ಬಂದು ಆ ನರಿ ಏನು ಮಾಡಿ ತುಂಬ ಆ ಬಂದು ಆ ಕೂಂಡ ಬಂದು ಅದೇ ತರದು ಬಿಡಾನೆ ಆ ನರಿಯ ಕೊಬ್ಬದಿಗೆ ಬಂದು ತುಂಬ. ಆಗ ನರಿ ಅರ್ದುಬಿಟ್ಟ ನೀ ನಂಡ್ರಿಗೆಟ್ಟವಂಬನು ಅರ್ದುಬಿಟ್ಟೆ ನಿನ್ನ ಅಡಿಚ ಅಂತ ಕೂಂಡದೋಗಿ ಬಿತ್ತ ಬೇಡನ ಕೊಬ್ಬದಿಗೂ ಬಂದೆ ಅದೇ ಮೇಲೆ ನಾ ಬಂದು ನಿನ್ನ ತರದು ಪುಟ್ನೇದು ಬಂದು ಹೇಗಿದೆ ಎನಗೂ ಇತ್ತಮಾಕ ಮಾಡ್ರಿ ಅಂದಲೇ ಆಗ ಈಗ ಉದಿವಿ ಮಾಡಿದವಕ್ಕೆಲ್ಲಾಗ ನೀವು ಉಪತರ ಮಾಡಿರ್ತವ ಆಗ ನಿನಗೆ ಉಳ್ಳಿ ಎಣ್ಣವೇ ಇಲ್ಲಯಾ ನಿನ್ನುடைய ಮನಸ್ಸೇ ಸರಿ ಇಲ್ಲಯಾ ಈ ನಂಡ್ರಿ ಇಲ್ಲದ ಇರಕೂಡದು ಆತೆಂದಾಗಿ ಆ ನರಿ ಬಂದು ಸಿಂಗಗೆ ತುಂಬ ಇತ್ತಮಾಕತ್ತ ನಂಗೆ வாழ்க்கை ಏನಂದು ಹೇಳಿದ್ರೆ ನಂಗೆ ಈ ಒಲಗದೋಗೆ ದಾರೆಲ್ಲಾಗ ಉಳ್ಳಿತು ಮಾಡ ನೆಂಚಿನವು ಉಳ್ಳಿತು ಮಾಡನಿಗೆಟ್ಟು ಎತ್ತಿಟ್ಟು ಅದಕ್ಕೆ ಮೇಲೆ ಅವಕ್ಕೆಂದು ಉಳ್ಳಿತು ಮಾಡಿದ ಮಗವೇ ಒಲ್ಲಾದ ಮಾಡಿದ್ದಾರೆ ಸರಿಯಾ. ದಾರೆಲ್ಲ ಉದುವಿ ಮಾಡಿದರೋ ಆ ಉದುವಿ ಮಾಡಿದ ನಂಡ್ರಿಯೇ ನಂಗೆ ಮರಂದುಬಿಟ್ಟ ಆಗ ಬಂದು ಗೇನ ಬಿಟ್ಟುಬಿಟ್ಟು ಅದು ಬಂದು ತಪ್ಪು ತಾನೆ ಅದು ಏಪಟ್ಟಿ ದೊಡ್ಡ ಮಾಯದಲ್ಲಿ ವಯಸ್ಸಾದ ಮೊದಲೇ ಸರಿ ಕತ್ತ ಮಾದಲಿ ಸರಿ ಆಗ ನಂಗೆ ಮಾಡಿದ ಆ ನಂಡ್ರಿಗ ನಂಗೆ ಬಂದು ಏನೋ ಮಾಡೋದು ಅಂದರೆ ಕೈ ಮುಗುದು ಅವಕ್ಕೂ ಒಂದು ನಂಡ್ರಿ ಹೇಗೋತ್ತಾನೆ ಅದು ತಪ್ಪು ತಾನೆ ಮದ್ದ ಅದಕ್ಕೆ ಒಳ್ಳುವರು ಎನ್ನಂಡ್ರಿ ಕೊಂಡ್ರಾರ್ಕು ಉಯ್ವುಂಡಾಮ್ ಉಯ್ವುಲ್ಲೈ ಸೈ ನಂಡ್ರಿ ಕೊಂಡ್ರ ಮಗರು ಕುಂದಿದೆ ಈ ಒಲಗದೊಗೆ ಏನವ ಮರದಲ್ಲಿಯೋ ಏನವ ಗೇನ ಬುಟ್ಟಲಿಯೋ ಏನ ಪಾಪ ಮಾಡಲಿಯೋ ಅದಕ್ಕೆ ಬಂದು ಒಂದು ಪಾಪಕಾರಿಗ ಒಂದು ಪುಣ್ಯ ಶೈಲ ಆಡದೆ ಪಾಪ ಪರಿಹಾರ ಆಡದೆ ಆ ಮಾಡಿದ ನಂಡ್ರಿಯ ದಾರ ಮರೆದು ಬಿಟ್ಟಾರವೋ ಅದಕ್ಕೆ ಅಂದೋಡ ನಂಡ್ರಿ ಇಲ್ಲದ ಹೋಗ್ಬಿಟ್ರ ಅಂಬುದನ್ನ ಅಸಗ ತಿಳಿವಾಯಿದರು. ದಾರ ನಿನಗ ದೊಡ್ಡ ಉದವಿ ಮಾಡೋದ್ಲಿಯೋ ಒಂದು ಕುನ್ನ ಉದವಿ ಮಾಡಿರಲಿಯೋ ಅದನ್ನು ಒಳ್ಳುವರು ತಿಣೈ ತುಣೈ ನಂಡ್ರಿ ಸೈನು ಅದೇ ಪನೆ ತೆನೆಯ ಕೊಳ್ವರು ಪೈನ್ ತೆರೆಯಂದ್ರೆ ಆ ಕುನ್ನ ನಿನಗ ಒಂದು ಉದವಿ ಮಾಡಿದ್ರು ತೆನೆಯಳವು ಉದವಿ ಮಾಡಿದಲೇ ಸೇರ್ತಿ ಅದನ್ನ ಎತ್ತದು ಪನೆಯಳವು ಒಂದು ಹೇಗೀರ
ಆಗ ಆ ಕುನ್ನ ಉದವಿ ಮಾಡಿದಲಿಯೋ ಆ ಜಾಮನ ಮಾಡಿದರು ನಂಗೆ ತೇವೆಯಪ್ಪನ ಜಾಮದಾಗ ಮಾಡಿದ ಕುನ್ನ ಉದಿವಿತ ಇಂದು ಅದನ್ನು ಪನೆಯಳವು ದೊಡ್ಡದು ಎತ್ತಿ ನಂಗೆ ಬಂದು ಅದನ್ನು ಮದಿಚೋದು ತವಿರ ಅದನ್ನು ಸಾಧಾರಣ ಮಾಡಿಟ್ಟು ಹೋಗೋಕೂಡದು ಎಂಬುದನ್ನು ಎಲ್ಲ ಸಿರಪುತ್ತ ನಂಗೆ ಸ್ವಾಮಿ ಕೈ ಹಿಡಿದ್ದಾರೆ. ಈಗ ಒಂದೊಂದು ಸತ್ಸಂಗದ ಹೋಗಿಯೋ ನಂಗೆ ನಂಡ್ರಿ ಆಯ್ತು ಇರ್ಬೋದು, ಪೊರ್ಮಿ ಆಯ್ತು ಇರ್ಬೋದು, ದೊಡ್ಡವಕ್ಕೆತ್ತೋ ಮದಿಚೋದು ಅಂತ ಇದ್ದಾರೆ. ಇಂದು ಸ್ವಾಮಿಕ ಎಲ್ಲ ಎಡಗೂ ಕಲ್ವಿ ಸೇವೆ ಮಾಡಿದ್ದಾರೆ. ನಂಗೆ ಮರುತ್ವ ಸೇವೆ ಎಂಬುದಾಗಿ ಒಂದೊಂದು ಮಕ್ಕಳಿಗೆ ಒಡಂಬ ಸರಿಯಿಲ್ಲದಪ್ಪನೇ ಅಲ್ಲೆಲ್ಲ ಒಂದು ಆಸ್ಪತ್ರೆ ಕಟ್ಟಿ ಅವಕ್ಕೆಲ್ಲಗ ಉದವಿ ಮಾಡಿದ್ದಾರೆ. ಅನ್ನ ಸೇವೆ ಎಂಬುದನ್ನ ಒಂದೊಂದು ಜನವು ಎಲ್ಲಾಗೂ ಅನ್ನ ಸೇವೆ ಕೊಟ್ಟುಕೊಂಡಿದ್ದಾರೆ. ಅವಕಾಲ ಸಮುದಾಯಕ್ಕೆ ಏನೋ ಮಾಡೋದು ಮುಡಿದರವೋ ಅದೆಲ್ಲ ಮಾಡೋನುತ್ತಾ ನಂಗೆ ಸ್ವಾಮಿಕ ನುಡಿಯ ಆ ನೆಲಮೆ ಒಂದು ಇನ್ನೂ ಒಳ್ಳಂಗೆ ಆಡೋದು, ಈ ನಾಡುಗೆಲ್ಲಗೂ ಹೆಚ್ಚೋದು, ಅವು ಕೂಡ ಸೇವೆ ಮನಪಾನ್ಮೆ ಎಲ್ಲಗೂ ಸೇವುದು, ಇದೆಲ್ಲವೂ ನಂಗೆ ಮನಸ್ಸುದಾಗೆತ್ತಾನೆ. ಎಲ್ಲ ಮನಸ್ಸು ಆನಂದಾರ ಎಲ್ಲ ಒಳ್ಳಂಗಿರಿಂದು வாழ்த்திண்டு இந்த வாய்ப்பு தந்த நாங்கள் ஜன எல்லாக நன்றியாகி என்னை மாற்ற முடிச்சனே. நன்றி, வணக்கம்.